ವಿದ್ಯಾರ್ಥಿಗಳೇ, ಎಲ್ಲರಿಗೂ ಶುಭೋದಯಗಳು. ಮಕ್ಕಳೇ, ನಾವಿವತ್ತು 9ನೇ ತರಗತಿಯ ಒಂದು ಗದ್ಯವಾದಂತಹ ನಾಟಕ ಸಾಹಿತ್ಯಕ್ಕೆ ಉದಾಹರಣೆಯಾದಂತಹ ಒಂದು ಪಾಠ ಊರುಭಂಗ ಅನ್ನತಕ್ಕಂಥ ಒಂದು ಪಾಠದ 2ನೇ ಅವಧಿ ಬಗ್ಗೆ ನಾವಿವತ್ತು ನೋಡೋಣ. ಮಕ್ಕಳೇ, ನಾವು ಹಿಂದಿನ ಅವಧಿಯಲ್ಲಿ ಯಾವುದನ್ನ ತಿಳ್ಕೊಂಡಿದ್ವಿ, ಕಲಿಕಾಂಶಗಳು ಏನೇನನ್ನ ಕಲ್ತ್ಕೊಂಡಿದ್ವಿ ಅನ್ನೋದನ್ನ ಸ್ವಲ್ಪ ನೆನಪು ಮಾಡ್ಕೊಳ್ಳಿ. ಮಕ್ಕಳೇ, ನಾವು ಹಿಂದಿನ ಅವಧಿಯಲ್ಲಿ ನಾಟಕ ಸಾಹಿತ್ಯ, ಕನ್ನಡ ಸಾಹಿತ್ಯ ಒಂದು ಸಾಹಿತ್ಯ ಚರಿತ್ರೆಯಲ್ಲಿ ನೋಡಿದಾಗ ಕನ್ನಡ ಸಾಹಿತ್ಯದ ಅನೇಕ ವಿಧಗಳಲ್ಲಿ ನಾಟಕ ಸಾಹಿತ್ಯವು ಒಂದು. ಇದು ಬಹಳಷ್ಟು ಅಂದ್ರೆ ಸಾಹಿತ್ಯದಲ್ಲಿಯೇ ಬಹಳಷ್ಟು ಒಂದು ಮನೋಹರವಾದದ್ದು, ಕಾವ್ಯಗಳಲ್ಲಿ ನಾಟಕ ತುಂಬಾ ರಮ್ಯವಾದದ್ದು ಅನ್ನೋದನ್ನು ನಾವು ನೋಡಿದ್ವಿ ಅಲ್ವಾ ಮಕ್ಕಳೇ. ಹಾಗೆಯೇ ಇನ್ನ ಈ ಒಂದು ಊರುಭಂಗ ಪಾಠವನ್ನ ಬರೆದಂತಹ ಮೂಲ ಕವಿಯಾದಂತಹ ಭಾಸಕವಿಯ ಒಂದು ಪರಿಚಯವನ್ನು ಮಾಡ್ಕೊಂಡಿದ್ವಿ. ಈತನ ಕಾಲ ಕ್ರಿಸ್ತಪೂರ್ವ 300 ಅನ್ನೋದನ್ನು ನಾವು ತಿಳ್ಕೊಂಡಿದ್ವಿ ಮಕ್ಕಳೇ. ಇನ್ನು ಈ ಭಾಸಕವಿಯ ಕೆಲವೊಂದು ನಾಟಕಗಳನ್ನು ಪರಿಚಯ ಮಾಡ್ಕೊಂಡಿದ್ವಿ. ಅದಾದ್ಮೇಲೆ ಈ ಭಾಸಕವಿಯ ಒಂದು ಸಂಸ್ಕೃತದ ನಾಟಕವನ್ನ ಕನ್ನಡಕ್ಕೆ ಅನುವಾದ ಮಾಡಿರ್ತಕ್ಕಂತಹ ಲೇಖಕರು ಯಾರು ಅಂದ್ರೆ ಎಲ್ ಬಸವರಾಜು, ಇವರ ಬಗ್ಗೆನೂ ತಿಳ್ಕೊಂಡಿದ್ವಿ ಮಕ್ಕಳೇ. ಇನ್ನ ಈ ಪ್ರಸ್ತುತ ಒಂದು ಪಾಠವನ್ನ ಇವರು ಎಲ್ ಬಸವರಾಜು ಅವರು ಸಂಪಾದಿಸಿರ್ತಕ್ಕಂತಹ, ಕನ್ನಡಕ್ಕೆ ಭಾಷಾಂತರಿಸಿರ್ತಕ್ಕಂತಹ ಕನ್ನಡ ನಾಟಕ ಸಂಪುಟ ಅನ್ನತಕ್ಕಂಥ ಕೃತಿಯಿಂದ ಈ ಭಾಸನ ಊರುಭಂಗ ಅನ್ನತಕ್ಕಂಥ ನಾಟಕವನ್ನು ಆರಿಸಿಕೊಳ್ಳಲಾಗಿದೆ ಅನ್ನೋದನ್ನು ನೋಡಿದ್ವಿ. ಹಾಗೆ ಈ ಒಂದು ಪಾಠದ ಆಶಯ ಭಾವವನ್ನು ತಿಳ್ಕೊಂಡಿದ್ವಿ ಮಕ್ಕಳೇ. ಅದೇ ರೀತಿ ಮಹಾಭಾರತದ ಒಂದು ಈ ಒಂದು ಕತೆ ನಾಟಕ ಬರ್ತಕ್ಕಂಥದ್ದು ಮಹಾಭಾರತದ ಒಂದು ಪ್ರಸಂಗ, ಇದೆ ಸನ್ನಿವೇಶ. ಹಾಗಾಗಿ ಈ ಸನ್ನಿವೇಶ ಬರೋದಕ್ಕಿಂತ ಮುಂಚೆ ಮಹಾಭಾರತದ ಸ್ವಲ್ಪ ಕಥೆಯನ್ನು ನಾವು ಸಂಕ್ಷಿಪ್ತವಾಗಿ ತಿಳ್ಕೊಂಡು ಬಂದಿದ್ವಿ ಮಕ್ಕಳೇ. ಇಲ್ಲಿ ಯಾವ ಸನ್ನಿವೇಶ? ಕುರುಕ್ಷೇತ್ರ ಯುದ್ಧ ಗೊತ್ತಿದೆ ಮಕ್ಕಳೇ ನಿಮಗೆ. 18 ದಿನಗಳ ಕಾಲ ನಡೀತು. ಕೊನೆಯ ದಿನ ಇನ್ನೇನು ಕೌರವರ ಕಡೆಯವರು ಎಲ್ಲರೂ ಸ್ವರ್ಗಸ್ಥರಾಗಿದ್ದಾರೆ, ವೀರ ಮರಣವನ್ನು ಅಪ್ಪಿದ್ದಾರೆ. ಪಾಂಡವರ ಕಡೆಯವರು ಅನೇಕ ಜನ ಇಲ್ಲಿ ತೀರ್ಕೊಂಡು ಹೋಗಿದ್ದಾರೆ. ಇನ್ನು ಉಳಿದಂತಹ ದುರ್ಯೋಧನ ಒಬ್ಬನೆಯ. ಈ ದುರ್ಯೋಧನ ಮತ್ತು ಭೀಮನ ನಡುವೆ ದ್ವಂದ್ವ ಯುದ್ಧ ಶುರುವಾಗುತ್ತೆ ಮಕ್ಕಳೇ. ಹಾಗಾಗಿ ಈ ದ್ವಂದ್ವ ಯುದ್ಧದಲ್ಲಿ ಭೀಮ ಮತ್ತು ದುರ್ಯೋಧನ ಗದಾ ಯುದ್ಧವನ್ನು ಮಾಡ್ತಾರೆ. ಆಮೇಲೆ ದುರ್ಯೋಧನ ಭೀಮನಿಗೆ ಹೊಡೆದಾಗ ತಲೆಗೆ ಪೆಟ್ಟು ತಿಂದಂತಹ ಭೀಮ ನೆಲಕ್ಕುರುಳಿ ನರಳ್ತಾ ಇರ್ತಾನೆ. ಅದನ್ನು ನೋಡಿ ದುರ್ಯೋಧನ ಆತನನ್ನು ಮೂದಲಿಸ್ತಾನೆ, ಅವಮಾನಿಸ್ತಾನೆ. ಹೆದರಬೇಡ ಭೀಮ, ನೆಲಕ್ಕೆ ಬಿದ್ದ ಶತ್ರುವನ್ನ ಯಾವ ವೀರನು ಘಾತಿಸುವುದಿಲ್ಲ ಅಂತ ಮೂದಲಿಸ್ತಾನೆ. ಆಗ ದೂರದಲ್ಲಿ ನಿಂತು ನೋಡ್ತಿದ್ದಂತಹ ಅನೇಕರಲ್ಲಿ ಶ್ರೀಕೃಷ್ಣನು ಒಬ್ಬ ಇದ್ದ. ಕೃಷ್ಣ ನಿಂತ್ಕೊಂಡು ನೋಡ್ತಾ ಇದ್ದ. ನೋಡಿ ಭೀಮನಿಗೆ ಸನ್ನೆ ಮಾಡಿ, ತನ್ನ ತೊಡೆಯನ್ನು ತೊಟ್ಟುಕೊಂಡು ಭೀಮನಿಗೆ ಸನ್ನೆ ಮಾಡಿ ಹೇಳ್ತಾನೆ. ಅದನ್ನ ರಹಸ್ಯವಾಗಿ ಹೇಳ್ತಾನೆ. ಇದನ್ನ ಸನ್ನೆ ಮಾಡೋದೇ ತಡ ಭೀಮಸೇನ ಏನ್ ಮಾಡ್ತಾನೆ, ತನ್ನ ಎರಡೂ ಚೇತರಿಸಿಕೊಂಡು ಎದ್ದು ತನ್ನ ಎರಡೂ ಕೈಗಳಿಂದಲೂ ತನ್ನ ಚಿತ್ರಾಂಗದವನ್ನ, ಮಹಾ ಚಿತ್ರಾಂಗದ ಅನ್ನತಕ್ಕಂಥ ಒಂದು ಗದೆಯನ್ನು, ಮಹಾಗದೆಯನ್ನು ಎತ್ತಿ ಸಿಂಹನಾದವನ್ನ ಮಾಡಿ, ಅಂದ್ರೆ ಜೋರಾಗಿ ಕೂಗ್ತಾ ಆತ ಏನ್ ಮಾಡ್ತಾನೆ, ದುರ್ಯೋಧನನ ತೊಡೆಗೆ ಹೊಡಿತಾನೆ. ಆಗ ದುರ್ಯೋಧನ ನೆಲಕ್ಕೆ ಹೋಗ್ತಾನೆ. ಅದೇ ಸಮಯ ಅಂದ್ಕೊಂಡು ಇಲ್ಲಿ ತುಂಬಾ ಸುಸ್ತಾಗಿದ್ದಂತಹ ಭೀಮನನ್ನ ಪಾಂಡವರು ಶಿಬಿರಕ್ಕೆ ಕರ್ಕೊಂಡು ಹೋಗ್ತಾರೆ. ಇಲ್ಲಿ ತೆರೆಯ ಮೇಲೆ ನಾಟಕ ಆಗಿರೋದ್ರಿಂದ ತೆರೆಯ ಮೇಲೆ ದುರ್ಯೋಧನ ಒಬ್ಬನೇ ಯುದ್ಧ ಭೂಮಿಯಲ್ಲಿ ತುಂಬಾ ಅಂದ್ರೆ ರಕ್ತದ ಮಡುವಿನಲ್ಲಿ ರಕ್ತ ಸೋರ್ತಾ ಇದೆ. ರಕ್ತದ ಮಡುವಿನಲ್ಲಿ ಒಬ್ಬನೇ ನರಳಾಡ್ತಾ ಇದ್ದಾನೆ. ಇದನ್ನ ನೋಡಿದಂತಹ ಬಲರಾಮ, ಅಯ್ಯೋ ಪಾರ್ಥಿವರು ಇಲ್ಲಿ ಮೋಸ ಮಾಡಿದರು, ಅಂದ್ರೆ ನನ್ನನ್ನು, ನನ್ನ ಶತ್ರು ಬಲಕ್ಕೆ ಮೃತ್ಯು ಸ್ವರೂಪವಾದ ನನ್ನ ಆಲಾಯುಧ, ನೇಗಿಲ ಆಕಾರದ ಆಯುಧ ಇದು ಮಕ್ಕಳೇ, ಅದನ್ನ ಆಲಾಯುಧ ಅಂತಾರೆ. ಅದನ್ನು ಹೊಂದಿರುವವನು ಬಲರಾಮ. ಹಾಗಾಗಿ ಬಲರಾಮನಿಗೆ ಆಲಾಯುಧ ಅಂತಲೂ ಕರೀತಾರೆ. ಈ ನನ್ನ ಆಲಾಯುಧವನ್ನು ಲೆಕ್ಕಿಸದೆ ಯುದ್ಧದ ನಿಯಮವನ್ನು, ನನ್ನನ್ನು ಸೊಕ್ಕಿನಿಂದ ನಿರ್ಲಕ್ಷಿಸಿ ದುರ್ಯೋಧನನ ತೊಡೆಗೆ ಹೊಡೆದಿದ್ದಾರೆ. ಹಾಗಾಗಿ ಸ್ವಲ್ಪ ದುರ್ಯೋಧನ ನಿನ್ನ ಉಸಿರನ್ನ, ಪ್ರಾಣವನ್ನು ತೆಗೆದುಕೋ, ನಾನು ಭೀಮನ ಎದೆಯನ್ನು ಹೊತ್ತು ಬರ್ತೇನೆ ಅಂತ ಹೇಳಿದಾಗ ದುರ್ಯೋಧನ ಪ್ರಸನ್ನರಾಗಬೇಕು, ಸಮಾಧಾನ ಮಾಡ್ಕೊಳ್ಳಿ ಪ್ರಭುವೇ, ಪ್ರಸನ್ನರಾಗಬೇಕು ಭಗವಾನ್ ಆಲಾಯುಧ ಅಂತ ಆತನಿಗೆ ಸಮಾಧಾನ ಮಾಡ್ತಾ ಇದ್ದಾನೆ. ಹಾಗಾಗಿ ಬಲರಾಮ ಅಂದ್ರೆ ಇಂತಹ ಬಲರಾಮ ಹೇಳ್ತಾ ಇದ್ದಾನೆ ದುರ್ಯೋಧನನ ನೋಡಿ, ಎಂಥ ದುರವಸ್ಥೆ ಬಂತು, ನೀನು ನೆರಳಲ್ಲಿ
ಇಲ್ಲ, ತೆವಳುತ್ತಾ ಇದ್ದಾನೆ, ನಡೆಯೋಕ್ಕೂ ಆಗ್ತಾ ಇಲ್ಲ. ಈಗ ಬಾಲಲೀಲೆ ಅಂದರೆ ಮತ್ತೊಮ್ಮೆ ಮಗುವಾಗಿದ್ದಾನೆ ಅನ್ನೋ ದುರ್ಯೋಧನ ಅನ್ನಿಸ್ತಾ ಇದೆ. ಆ ಮಂದರ ಪರ್ವತವನ್ನ ಸುತ್ತು ಬಿಚ್ಚಿದಂತಹ ವಾಸುಕಿಯನ್ನು ಕರ್ಕೊಂಡು ಈ ಕಡೆ ಅಸುರರು ಈ ಕಡೆ ಸುರರು ಇಬ್ಬರು ಮಂದರ ಪರ್ವತವನ್ನು ಕಳೆದಾಗ ಬಸವಳಿದಂತಹ ವಾಸುಕಿ ಎಡೆಯನ್ನು ಎತ್ಕೊಂಡು ಮಂದರ ಪರ್ವತದಲ್ಲಿ, ಸಾಗರದಲ್ಲಿ, ಆ ಸಮುದ್ರ ಜಲದಲ್ಲಿ ಎಡೆಯನ್ನು ಎಳೆದುಕೊಂಡು ಬರುತ್ತಾ ಇರುವಂಥ ವಾಸುಕಿ ಥರ ಕಾಡ್ತಾ ಇದ್ದಾನೆ. ಯಾರು? ಈ ದುರ್ಯೋಧನ ಅಂತ ಹೇಳಿ ಆತನನ್ನ ಕುರಿತು ಹೇಳಿದ ಮಕ್ಕಳೇ. ಮುಂದೆ ಇಲ್ಲಿವರೆಗೂ ನಾವು ಹಿಂದಿನ ಅವಧಿಯಲ್ಲಿ ನೋಡಿದ್ವಲ್ವಾ. ಮುಂದೆ ದುರ್ಯೋಧನ ಬಲರಾಮನಿಗೆ ಸಮಾಧಾನದ ಮಾತು ಹೇಳ್ತಾ ಇದ್ದಾನೆ. ಪಾಂಡವರನ್ನು ಭೀಮನ ಎದೆಯನ್ನು ಉತ್ತು ಬರ್ತೇನೆ ಅಂತ ಸಿಟ್ಟಿನಿಂದ ಬಲರಾಮ ಹೇಳಿದಾಗ ಆತನಿಗೆ ಮಾತುಗಳನ್ನು ಹೇಳ್ತಾ ಇದ್ದಾನೆ. ಏನೇನನ್ನ ಅನ್ನೋದನ್ನ ನಾವು ಇವತ್ತಿನ ಅವಧಿಯಲ್ಲಿ ನೋಡೋಣ ಮಕ್ಕಳೇ. ಬಲರಾಮ ಪಾಂಡವರನ್ನ ನುಗ್ಗು ನುರಿ ಮಾಡುತ್ತೇನೆ ಎಂದಾಗ ದುರ್ಯೋಧನ ಹೇಳಿದಂತಹ ಮಾತುಗಳು ಯಾವುವು ಅನ್ನೋದನ್ನ ಇವತ್ತು ನಾವು ನೋಡೋಣ. ಹಾಗೆಯೇ ರಣಭೂಮಿಗೆ ದುರ್ಯೋಧನನನ್ನು ನೋಡೋದಕ್ಕೆ ಆತನ ತಂದೆ ಧೃತರಾಷ್ಟ್ರ, ತಾಯಿ ಗಾಂಧಾರಿ, ಮಗ ದುರ್ಜಯ ಬರ್ತಾರೆ. ಆಗ ಇವರ ನಡುವೆ ನಡೆದಂತ ಒಂದು ಸಂಭಾಷಣೆಯನ್ನು ನೋಡೋಣ ಮಕ್ಕಳೇ. ಹಾಗೆಯೇ ದುರ್ಜಯ ಹಾಗೂ ದುರ್ಯೋಧನರ ನಡುವೆ ನಡೆದಂತ ಒಂದು ಮನ ಕಲುಕುವಂತ ಒಂದು ಸಂಭಾಷಣೆ. ಮಗ ಪ್ರೀತಿಯಿಂದ ಬಂದಾಗ ದುರ್ಯೋಧನನಿಗೆ ಏನಾಯಿತು ಅನ್ನತಕ್ಕಂಥ ಒಂದು ಸಂಭಾಷಣೆಯನ್ನು ಇವತ್ತಿನ ಅವಧಿಯಲ್ಲಿ ನಾವು ನೋಡೋಣ ಮಕ್ಕಳೇ. ಪ್ರತಿಯೊಬ್ಬರು ಪಠ್ಯ ಪುಸ್ತಕವನ್ನು ತೆಗೆದು ತಮ್ಮ ಮುಂದೆ ಇಟ್ಕೊಂಡಿರಬೇಕು. ಪುಟ ಸಂಖ್ಯೆ 64 ಮತ್ತು 65 ನಿಮ್ಮ ಪಠ್ಯ ಪುಸ್ತಕದ್ದು. ಪ್ರತಿಯೊಬ್ಬರು ನಾನು ಓದೋದನ್ನು ನೋಡ್ಕೊಳ್ತಾ ಹೋಗ್ತಾನೆ, ಹಾಗೆ ಅರ್ಥ ಹೇಳ್ತಾ ಹೋಗ್ತೀನಿ ಮಕ್ಕಳೇ. ಅದನ್ನು ನೀವು ನೋಡ್ತಾ ಇರಬೇಕು, ಗಮನಿಸ್ತಾ ಇರಬೇಕು. ನೋಡ್ಕೊಳ್ಳಿ, 64ನೇ ಪುಟ ಸಂಖ್ಯೆ 64, 65, 66 ಇದನ್ನ ತೆಗೆದಿಟ್ಕೊಳ್ಳಿ. ದುರ್ಯೋಧನ ಹೇಳ್ತಾ ಇದ್ದೀನಿ ಬಲರಾಮನಿಗೆ, ಪ್ರಸನ್ನರಾಗಬೇಕು ಭಗವಾನ್ ಹಾಲಾಯುಧ, ಪ್ರಸನ್ನರಾಗಬೇಕು. ಭೂಮಿಯಲ್ಲಿ ಬಿದ್ದ ನಾನಿದು ನಿಮ್ಮ ಕಾಲಿಗೆ ಬಿದ್ದೆ ಎಂದು ಬಲರಾಮ ಪಾದಗಳನ್ನು ಸ್ಪರ್ಶಿಸಿ, ಮೊದಲು ನೀವು ರೋಷವನ್ನು ಬಿಡಿ. ಕುರುಕುಲದ ಪಿತೃಗಳಿಗೆ ಜಲಾಂಜಲಿಯನ್ನು ಕೊಡಲು ಪಾಂಡವ ಮೇಘಗಳು ಜೀವಿಸಿರಲಿ. ನಮ್ಮ ವೈರ, ನಮ್ಮ ಯುದ್ಧದ ಮಾತುಕತೆ ಮತ್ತು ನಾವು ಎಲ್ಲಿ ಇಂದಿಗೆ ಎಲ್ಲ ಇಂದಿಗೆ ನಿರ್ನಾಮವಾಯಿತು ಅಂತ ಹೇಳ್ತಿದ್ದಾರೆ ಮಕ್ಕಳೇ. ಯಾರು? ದುರ್ಯೋಧನ ಹೇಳ್ತಾರೆ, ಪ್ರಸನ್ನರಾಗಬೇಕು ಹಾಲಾಯುಧ, ನೀವು ಪ್ರಸನ್ನರಾಗಲಿ. ನಾನು ಭೂಮಿಯಲ್ಲಿ ಬಿದ್ದು ನಾನು ನಿಮಗೆ ನಮಸ್ಕಾರವನ್ನು ಮಾಡ್ತಾ ಇದ್ದೀನಿ ಅಂತೇಳಿ ಬಲರಾಮನ ಪಾದಗಳಿಗೆ ಸ್ಪರ್ಶಿಸ್ತಾ ಇದ್ದಾನೆ. ಹಾಗೆ ನೀವು ಮೊದಲು ರೋಷವನ್ನು ಬಿಡಿ. ರೋಷ ಅಂದರೆ ಮಕ್ಕಳೇ ಸಿಟ್ಟು, ಕೋಪ. ರೋಷ ಅಂದರೆ ಸಿಟ್ಟು ಅಥವಾ ಕೋಪ. ನೀವು ನಿಮ್ಮ ಕೋಪವನ್ನು ಬಿಡಿ, ಮೊದಲು ಸಿಟ್ಟನ್ನು ಬಿಡಿ. ಕುರುಕುಲದ ಪಿತೃಗಳಿಗೆ ಜಲಾಂಜಲಿಯನ್ನು ಕೊಡಲು ಪಾಂಡವ ಮೇಘಗಳು ಜೀವಿಸಬೇಕು. ಕುರುಕುಲದ ಪಿತೃಗಳು ಅಂದರೆ ಯಾರು ಮಕ್ಕಳೇ? ಕುರುಕುಲದವರು ಕೌರವರು. ಆ ಪಿತೃಗಳು ಅಂದರೆ ಧೃತರಾಷ್ಟ್ರ ಅಂತ. ಇಲ್ಲಿ ಕುರುಕುಲ ಅಂದರೆ ಕುಲದವರು ಅಂದರೆ ಕೌರವರು ಅಂತ. ಕೌರವರು. ಇಲ್ಲಿ ಪಿತೃಗಳು ಅಂದರೆ ತಂದೆ ಸಮಾನರು ಕೌರವರು. ಪಿತೃಗಳು ತಂದೆ ಸಮಾನರಾದಂಥ ಧೃತರಾಷ್ಟ್ರರಿಗೆ ಜಲಾಂಜಲಿಯನ್ನ ಅಂದರೆ ಮಕ್ಕಳೇ, ಹಿಂದೂ ಧರ್ಮದ ಪ್ರಕಾರ ತೀರ್ಕೊಂಡಂಥ ಸಂದರ್ಭದಲ್ಲಿ ಅವರ ಬೂದಿಯನ್ನು ಇದರಲ್ಲಿ ತೆಗೆದುಕೊಂಡು, ಕುಂಭದಲ್ಲಿ ತೆಗೆದುಕೊಂಡು ನದಿಗಳಲ್ಲಿ ತೇಲಿ ಬಿಡ್ತಾರೆ ಅಥವಾ ನೀರನ್ನು ಅರ್ಪಿಸ್ತಾರೆ. ನದಿಗಳಲ್ಲಿ ಬಿಟ್ಟು ಅದಕ್ಕೆ ಜಲಾಂಜಲಿ ಅರ್ಪಿಸೋದು ಅಂತಾರೆ. ಜಲಾಂಜಲಿಯನ್ನು ಕೊಡೋದಕ್ಕೆ ಆ ಪಾಂಡವ ಮೇಘಗಳು, ಮೋಡದ ತರಹ ಇರ್ತಕ್ಕಂಥ ಪಾಂಡವರು ಜೀವಿಸಿರಲಿ. ಅವರನ್ನು ಕೊಲ್ಬೇಡ ನೀನು. ನಮ್ಮ ವೈರ ಅಂದರೆ ಶತ್ರುತನ, ವೈರತ್ವ, ಶತ್ರುತನ. ಈ ವೈರತ್ವ ನಮ್ಮ ಯುದ್ಧದ ಮಾತುಕತೆ ಮತ್ತು ನಾವು ಎಲ್ಲವಿಂದಿಗೆ ನಿರ್ನಾಮವಾಯಿತು. ಅಂದರೆ ನಾವು ಇದುವರೆಗೂ ಪಾಂಡವರ ಜೊತೆ ಹೊಂದಿದ್ದಂಥ ವೈರತ್ವ, ಯುದ್ಧದಲ್ಲಿ ನಾವು ಆಡಿದಂಥ ಮಾತುಕತೆ ಎಲ್ಲವೂ ಇಂದಿಗೆ ನಿರ್ನಾಮ ಅಂದ್ರೆ ಮಕ್ಕಳೇ ನಾಶ, ಸಂಪೂರ್ಣ ನಾಶ. ನಿರ್ನಾಮವಾಯಿತು ಅಂದರೆ ಸಂಪೂರ್ಣವಾಗಿ ನಾಶವಾಯಿತು. ಇಲ್ಲಿಗೆ ನಮ್ಮ ವೈರತ್ವ ಎಲ್ಲವೂ ಮುಗಿತು. ನಾನು ಇದುವರೆಗೂ ಏನು ಛಲ, ದ್ವೇಷ ಅಂತ ಮಾಡ್ತಿದ್ದಲ್ಲ, ಇವತ್ತಿಗೆ ಅದು, ಯಾಕೆಂದ್ರೆ ನಾನು ಸಾವಿನ ಅಂಚಿಗೆ ಬಂದಿದ್ದೀನಿ, ಸಾವಿನ ದವಡೆಯಲ್ಲಿದ್ದೀನಿ. ಇನ್ನೇನು ನಾನು ಸಾಯ್ತಾ ಇದ್ದೀನಿ. ಇಂಥ ಸಮಯದಲ್ಲಿ ನಮಗೆ ವೈರತ್ವ ಬೇಡ. ಅವರು ಪಾಂಡವರಾಗಿ ಜೀವಿಸಿರಲಿ. ನಮ್ಮ ಕುರುಕುಲದ ಪಿತೃಗಳಿಗೆ, ನಮ್ಮ ತಂದೆಯರಿಗೆ ಜಲಾಂಜಲಿ ಕೊಡಬೇಕಲ್ಲ. ತಂದೆ ತಾಯಿ ಪಿತೃಗಳು ಅಂದರೆ
ತಂದೆ ತಾಯಿ ಎಲ್ಲರೂ ಬಂದು ಅವರೆಲ್ಲರಿಗೂ ಜಲಾಂಜಲಿ ಕೊಡೋದಕ್ಕೋಸ್ಕರ ಪಾಂಡವರು ಜೀವಿಸಿರ್ಲಿ, ಬೇಡ ನೀನು ಅದು ಮಾಡಬೇಡ ಅಂತ ದುರ್ಯೋಧನ ಬಲರಾಮಗೆ ಹೇಳಿದ. ಬಲರಾಮ, ಅಯ್ಯೋ ದುರ್ಯೋಧನ, ಅಯ್ಯ ಅಯ್ಯ ದುರ್ಯೋಧನ, ನಿಮಿಷ ಕಾಲ ನಿನ್ನ ಪ್ರಾಣವನ್ನು ಬಿಗಿ ಹಿಡಿದುಕೋ. ಅಯ್ಯ ದುರ್ಯೋಧನ, ಯಾಕೆ ಮಾಡ್ತಿದ್ದೀನಿ ನೀನು? ಒಂದು ನಿಮಿಷ ಕಾಲ ನಿನ್ನ ಪ್ರಾಣವನ್ನು ನೀನು ಬಿಗಿ ಹಿಡಿದುಕೋ, ನೀನು ಸಾಯ್ಬೇಡ, ಅಷ್ಟೊತ್ತಿಗೆ ನಾನು ಪಾಂಡವರನ್ನು ಕೊಂದು ಬರ್ತೀನಿ, ಭೀಮನನ್ನ ಕೊಂದು ಬರ್ತೀನಿ ಅಂತ ಬಲರಾಮ ಹೇಳಿದಾಗ ದುರ್ಯೋಧನ, ಸ್ವಾಮಿ ತಾವೇನು ಮಾಡಬೇಕೆಂದಿದ್ದೀರಿ? ಅಂದ್ರೆ ಒಂದು ನಿಮಿಷ ಕಾಲ ಬಿಗಿ ಹಿಡ್ಕೊಂತಿದ್ರಲ್ಲ, ನೀವು ಏನ್ ಮಾಡಕ್ ಹೊರಟಿದ್ದೀರಾ ಅಂತ ಕೇಳಿದ. ಅದಕ್ಕೆ ಬಲರಾಮ ಅಂತ, ಕೇಳೋ, ಪಾಂಡವರನ್ನೆಲ್ಲ ನನ್ನ ಆಲಾಯುಧದಿಂದ ನುರಿ ಮಾಡಿ ಸ್ವರ್ಗಕ್ಕೆ ತೂರಿ ಬಿಡುತ್ತೇನೆ. ಬಲರಾಮ ಹೇಳ್ತಿದ್ದಾನೆ, ನೋಡು ದುರ್ಯೋಧನ, ಈ ನನ್ನ ಆಲಾಯುಧದಿಂದ, ಗೊತ್ತಿದೆ ನಮ್ಮ ಮಕ್ಕಳಿಗೆ ಬಲರಾಮ ಇಟ್ಕೊಂಡಿರ್ತಕ್ಕಂಥ ಆಲಾಯುಧ, ನೇಗಿಲ ಆಕಾರದ ಆಯುಧ, ಇದರಿಂದ ನಾನು ಪಾಂಡವರನ್ನ ನುರಿ ಮಾಡ್ತೀನಿ. ನುರಿ ಅಂದ್ರೆ ನುಚ್ಚು ನೂರು ಅಂತ, ನುರಿ ಅಂತ ಮಕ್ಕಳಲ್ಲಿ ಜೋಡ ನುರಿ ಜೊತೆಗೆ ಬಳಸ್ತಕ್ಕಂಥದ್ದು. ನುರಿ ಅಂದ್ರೆ ನುಚ್ಚು ನೂರು ಅಂತ, ನುಚ್ಚು ನೂರು ಜೋಡಕ್ಕೆ ಪದಗಳಿಗೂ ನುಚ್ಚು ನೂರು ಮಾಡಿ ಅವ್ರನ್ನ ಸ್ವರ್ಗಕ್ಕೆ ತೂರಿ ಬಿಡ್ತೇನೆ ಅಂತ. ಅದಕ್ಕೆ ದುರ್ಯೋಧನ ಅಂತ, ಬೇಡಿ ಅದು ಮಾಡಬೇಡಿ, ತಾವು ಹಾಗೆ ಮಾಡಬೇಡಿ. ಭೀಮನು ತನ್ನ ಪ್ರತಿಜ್ಞೆಯನ್ನು ನೆರವೇರಿಸಿಕೊಂಡು ಬಿಟ್ಟ. ನನ್ನ ತಮ್ಮಂದಿರು ಸ್ವರ್ಗಸ್ಥರಾದರು, ನಾನು ಸಾವನ್ನೆದುರು ನೋಡುತ್ತಿದ್ದೇನೆ. ಇನ್ನು ಯುದ್ಧದಿಂದೇನು ಪ್ರಯೋಜನ? ಈಗ ದುರ್ಯೋಧನದಲ್ಲಿ ಸಮಾಧಾನದ ಮಾತುಗಳು ಬರ್ತಾ ಇದ್ದಾವೆ ಮಕ್ಕಳೇ. ಇದುವರೆಗೂ ಛಲ ದ್ವೇಷ ಅಂತ ಹೋರಾಡಿದಂಥ ದುರ್ಯೋಧನದ ಬಾಯಲ್ಲಿ ಇಂಥ ಮಾತುಗಳು ಅನ್ನೋದಕ್ಕೆ ನೋಡಿ, ಆಗ ಮಾಡಬೇಡಿ. ಭೀಮ ತನ್ನ ಪ್ರತಿಜ್ಞೆಯನ್ನು ನೆರವೇರಿಸಿಕೊಂಡು ಬಿಟ್ಟ. ಏಕೆಂದರೆ ದ್ರೌಪದಿಯನ್ನು ನಾವು ಎಲ್ಲರೆದುರಿಗೆ ಅವಮಾನಿಸಿದಾಗ ಭೀಮ ಪ್ರತಿಜ್ಞೆ ಮಾಡಿದ್ದ, ಅದನ್ನ ಆತ ನೆರವೇರಿಸಿಕೊಂಡಿದ್ದಾನೆ. ನನ್ನ ತಮ್ಮಂದಿರೆಲ್ಲರೂ ಸ್ವರ್ಗಸ್ಥರಾಗಿದ್ದಾರೆ, ನನ್ನ ತಮ್ಮಂದಿರೆಲ್ಲರೂ ಸಾವನ್ನಪ್ಪಿದ್ದಾರೆ, ಅವರೂ ಬದುಕಿಲ್ಲ. ನಾನು ಈಗ ಸಾವನ್ನ ನೋಡ್ತಾ ಇದ್ದೀನಿ, ಸಾವಿನ ದೌಡೆಯಲ್ಲಿದ್ದೇನೆ. ಇನ್ನ ಯುದ್ಧದಿಂದ ಏನು ಪ್ರಯೋಜನ? ಇನ್ನು ಈಗ ನಾವು ಯುದ್ಧ ಮಾಡಿ ಏನು ಪ್ರಯೋಜನ? ಬೇಡ ಅಂದ. ಅದಕ್ಕೆ ಬಲರಾಮ, ನನ್ನ ಕಣ್ಣೆದುರಿಗೆ ನಿನ್ನನ್ನು ಮೋಸಗೊಳಿಸಿದರಲ್ಲ ಎಂದು ನನಗೆ ರೋಷ. ಅಂದ್ರೆ ನಾನು ಇರ್ಬೇಕಾದ್ರೆ ನಿನ್ನನ್ನ ಮೋಸದಿಂದ ತೊಡೆ ಕೊಡದ್ರಲ್ಲ, ಅದಕ್ಕೆ ನನಗೆ ರೋಷ ಬರ್ತಾ ಇದೆ. ರೋಷ ಅಂದ್ರೆ ಸಿಟ್ಟು, ಕೋಪ ಬರ್ತಾ ಇದೆ ನನಗೆ. ನನ್ನ ಕಣ್ಣೆದುರಿಗೆ ನಿನ್ನನ್ನು ಮೋಸಗೊಳಿಸ್ಬಿಡ್ರಲ್ಲ, ಅದಕ್ಕೆ ನನಗೆ ಸಿಟ್ಟು ಅಂದ ಬಲರಾಮ. ಅದಕ್ಕೆ ದುರ್ಯೋಧನ, ನನಗೆ ಮೋಸವಾಯಿತೆಂದು ನೀವು ಭಾವಿಸಿದ್ದೀರಾ? ದುರ್ಯೋಧನ ಅಂತ, ನಿನ್ನನ್ನು ಮೋಸಗೊಳಿಸಿದ್ರು ಅಂತಿದ್ದೀರಲ್ಲ, ನನಗೆ ಮೋಸ ಆಯಿತು ಅಂತ ನೀವು ಅಂದ್ಕೊಂಡಿದ್ದೀರಾ? ನಿಮ್ಮ ಭಾವನೆ ಅದೇನಾ? ನೀವು ಭಾವಿಸಿದ್ದೀರಾ? ಹಾಗೆ ಅಂದ್ಕೊಂಡಿದ್ದೀರಾ ಅಂದ. ಅದಕ್ಕೆ ಬಲರಾಮ, ಹೌದು, ಸಂಶಯವೇನು? ಹೌದು, ನಿನ್ನನ್ನು ಮೋಸದಿಂದಲೇ ಅವ್ರು ಹೊಡೆದಿರೋದು. ನಿಜವಾಗ್ಲೂ ನೀನು ಹೊಡೆಯೋಕ್ಕಾಗ್ತಿರ್ಲಿಲ್ಲ, ಮೋಸದಿಂದ ನಿನ್ನ ತೊಡೆ ಹೊಡೆದಿದ್ದಾರೆ. ಯುದ್ಧ ನಿಯಮದ ಪ್ರಕಾರ ತೊಡೆ ಹೊಡಿಬಾರ್ದಿತ್ತು, ಹೊಡೆದಿದ್ದಾರೆ. ಹೌದು, ಇದರಲ್ಲಿ ಸಂಶಯ ಏನಿದೆ? ಸಂಶಯ, ಸಂದೇಹ. ಸಂಶಯ ಅಂದ್ರೆ ಮಕ್ಕಳೇ ಸಂದೇಹ. ಸಂಶಯ ಅಂದ್ರೆ ಇದರಲ್ಲಿ ಸಂದೇಹ ಏನಿದೆ? ಹೌದು, ಮೋಸದಿಂದಲೇ ಹೊಡೆದಿರೋದು ಅಂದ್ರು. ಅದಕ್ಕೆ ದುರ್ಯೋಧನ ನೋವಿನಿಂದ ನರಳುತ್ತಾ, ಅವನಿಗೆ ರಕ್ತ ಸೋರ್ತಾ ಇದೆ, ನೋವು, ಆತನಿಗೆ ನೋವಿನಿಂದ ನರಳ್ತಾ ಇದ್ದಾನೆ. ಅಯ್ಯ, ನಾನಿಂದು ನನ್ನ ಪ್ರಾಣಕ್ಕೆ ತಕ್ಕ ಮೌಲ್ಯವನ್ನು ಪಡೆದಂತಾಯಿತು. ಏಕೆಂದರೆ ಭೀಮನಂತವನಿಗೆ ನನ್ನನ್ನು ಮೋಸದಿಂದಲ್ಲದೆ ನೆಲಕ್ಕುರುಳಿಸಲಾಗಲಿಲ್ಲ. ಆ ಭೀಮನು ಹತ್ತಿ ಉರಿಯುವ ಅರಗಿನ ಮನೆಯಿಂದ ಬಹಳ ಚತುರತೆಯಿಂದ ಪಾರಾದ. ಕುಬೇರನ ಮನೆಯಲ್ಲಾದ ಯುದ್ಧದಲ್ಲಿ ತನ್ನ ಕಡೆಗೆ ಬೀಸಿದ ದೊಡ್ಡ ದೊಡ್ಡ ಬಂಡೆಗಳನ್ನು ಸ್ವಶಕ್ತಿಯಿಂದ ಹಿಂದಕ್ಕೆ ಪುಟನಗಿಸಿದ. ಹಿಡಿಂಬನೆಂಬ ರಾಕ್ಷಸರೊಡೆಯನ ಪ್ರಾಣವನ್ನು ಹಿಟ್ಟಿದ. ಅಂಥವನು ಇಂದು ನನ್ನನ್ನು ಮೋಸದಿಂದ ಗೆದ್ದನೆಂದರೆ ನಾನು ಸೋತಂತಾಗಲಿಲ್ಲ. ಯೋಚಿಸಿ ನೋಡಿ ಅಂದ. ಅಂದ್ರೆ ನರಳ್ತಾ ಇದ್ದಾನೆ, ಅಯ್ಯೋ, ನಾನು ಮಾಡಿದಂಥ ಪಾಪಕ್ಕೆ, ನನ್ನ ಪ್ರಾಣಕ್ಕೆ ನಾನು ತಕ್ಕ ಮೌಲ್ಯವನ್ನು ಪಡೆದಿದ್ದೀನಿ. ನಾನು ಮಾಡಿದಂಥ ಎಲ್ಲ ಕೆಲಸಗಳಿಗೆ ಇವತ್ತು ನಾನು ತಕ್ಕ ಮೌಲ್ಯ ಪಡೆದಂತಾಗಿದೆ. ಏಕೆ ಅಂದ್ರೆ ಭೀಮನಂತವನಿಗೆ ನನ್ನನ್ನು ಮೋಸದಿಂದಲ್ಲದೆ ನೆರಕುರುಳಿಸಲಾಗಲಿಲ್ಲ. ಭೀಮ ಎಂಥವನು? ಮಹಾಶಕ್ತಿಶಾಲಿ. ಅಂಥವನು ನನ್ನನ್ನ ಮೋಸದಿಂದ ಮೋಸದಿಂದ ಅಲ್ಲದೆ, ಅಂದ್ರೆ ಮೋಸದಿಂದ ಬಿಟ್ಟು ನೇರ ದಾರಿಯಲ್ಲಿ ಆತನಿಗೆ ಯುದ್ಧ ನಿಯಮವನ್ನು ಅನುಸರಿಸಿ ನನ್ನನ್ನು ನೆಲಕ್ಕೆರಳಕ್ಕಾಗಲಿಲ್ಲ. ಅದು ಎಂಥವನು? ಭೀಮ. ನನ್ನನ್ನು ನೆಲಕ್ಕುರುಳಿಸಕ್ಕಾಗಲಿಲ್ಲ ಅಂತ ಭೀಮನಿಗೆ. ಆ ಭೀಮನು ಎಂಥ
ಇವರನ್ನು ಪಾಂಡವರನ್ನು ಸಾಯಿಸೋಕ್ಕೋಸ್ಕರ ಇವರು ಕಾಡಿನಲ್ಲಿದ್ದಂಥ ಸಂದರ್ಭದಲ್ಲಿ ಆಗ ಭೀಮನಿಗೆ ಇದು ಗೊತ್ತಾಗಿ ಆತ ಸುರಂಗವನ್ನು ತೋಡಿ ತನ್ನ ಎಲ್ಲ ಸಹೋದರರನ್ನ ಹೊರಗಡೆ ಕರ್ಕೊಂಡೋಗಿ ರಕ್ಷಿಸಿದ್ದ. ಯಾರು? ಭೀಮ. ಅಂಥವು ಶಕ್ತಿಶಾಲಿ. ಜೊತೆಗೆ ಕುಬೇರನ ಮನೆಯಲ್ಲಿದ್ದಂಥ ಸಂದರ್ಭದಲ್ಲಿ ಯುದ್ಧ ಆಯಿತು. ದೊಡ್ಡ ದೊಡ್ಡ ಬಂಡೆಗಳನ್ನು ಭೀಮನ ಕಡೆ ಕೆಡವಿದ್ರು ಕೌರವರು. ಅಂಥ ಬಂಡೆಗಳನ್ನು ಕೂಡ ಕುಟನಗಿಸಿದ, ಅಂದ್ರೆ ಹೋಗಿ ಬೀಳುವಾಗ ಮಾಡಿದ. ಯಾರು? ಭೀಮ. ಇನ್ನ ಇವರು ಇದರಲ್ಲಿ ಇರಬೇಕಾದ್ರೆ, ಕಾಡಿನಲ್ಲಿ ವನವಾಸ ಅನುಭವಿಸ್ಬೇಕಾದ್ರೆ ಹಿಡಿಂಬ ಅನ್ನತಕ್ಕಂಥ ರಾಕ್ಷಸ ಇವನಿಗೆ ಎದುರಾದ. ಅವನಿಂದ ಅಂತ ಹಿಡಿಂಬ ರಾಕ್ಷಸನನ್ನೇ ಭೀಮ ಕೊಂದಾಕಿದ. ಅಂಥವನು ಇಂದು ನನ್ನ ಮೋಸದಿಂದ ಗೆದ್ದನೆಂದರೆ ನಾನು ಸೋತಂತಾಗಲಿಲ್ಲ. ಯೋಚಿಸಿ ನೋಡಿ, ಅಂಥವು ಶಕ್ತಿಶಾಲಿ. ಆತ ನನ್ನನ್ನು ಮೋಸದಿಂದ ನೆಲಕ್ಕುರುಳಿಸಿದ. ಹಾಗಾಗಿ ಆತ ಗೆಲ್ಲೋದಲ್ಲ, ಇಲ್ಲಿ ನಾನು ಗೆದ್ದಿದೆ. ಮೋಸದಿಂದ ನನ್ನ ನೆಲಕ್ಕುರುಳಿಸಿದನೆಂದ್ರೆ ಇಲ್ಲಿ ನಾನು ಸೋತಂತಾಗಲಿಲ್ಲ, ನಾನೇ ಗೆದ್ದಂತಾಗಿದೆ. ಯೋಚಿಸಿ ನೋಡಿ ಅಂದ ದುರ್ಯೋಧನ. ಹಾಗಾಗಿ ಹೇಳ್ದ. ಆ ನಂತರ ತೆರೆಯ ಮರೆಯಲ್ಲಿ ಯಾವುದೋ ಒಂದು ಧ್ವನಿ ಕೇಳ್ತಾ ಇದೆ. ಮಕ್ಕಳೇ, ಇದು ನಾಟಕ ಅಲ್ವಾ? ತೆರೆ ಇದೆ, ಹಿಂದೆಯಿಂದ ಯಾರು ಅಂತಿದ್ದಾರೆ, ಹರಗಾಗಿ ದಾರಿ ಬಿಟ್ಟು ಹರಗಾಗಿ ಅಂದರು. ಹರಗಾಗಿ ಅಂದರೆ ದಾರಿ ಬಿಡಿ ಅಂತ. ದಾರಿ ಬಿಡಿ ಬೇಗ ದಾರಿ ಬಿಟ್ಟು ಪಕ್ಕಕ್ಕೆ ಹೋಗಿ. ಹರಗಾಗಿ ಅಂದರೆ ಪಕ್ಕಕ್ಕೆ ಹೋಗಿ ಯಾರೋ ಬರ್ತಾ ಇದ್ದಾರೆ ಅನ್ನೋದನ್ನು ಯಾರೋ ಒಂದು ಧ್ವನಿಯಲ್ಲಿ ಹೇಳ್ತಾ ಇದ್ದಾರೆ, ಪಕ್ಕಕ್ಕೆ ಹೋಗಿ ಅಂತ. ಬಲರಾಮ ಯಾವುದಿದು ಧ್ವನಿ, ಯಾರು ಪಕ್ಕಕ್ಕೆ ಹೋಗಿ ಅಂತಿದ್ದಾರೆ ಅಂತ ನಿಟ್ಟಿಸಿ ನೋಡ್ತಾ ಇದ್ದಾನೆ. ನಿಟ್ಟಿಸಿ, ಅಯ್ಯೋ, ಪೂಜ್ಯ ಧೃತರಾಷ್ಟ್ರ ಮತ್ತು ಗಾಂಧಾರಿ ಈ ಇಬ್ಬರನ್ನು ಕರೆದುಕೊಂಡು ದುರ್ಯೋಧನನ ಪ್ರಿಯ ಪುತ್ರ ದುರ್ಜಯನಿಂದಲೇ ಬರುತ್ತಿದ್ದಾನೆ. ಆ ಕಡೆ ನೋಡಿ ಬಲರಾಮ ಹೇಳ್ತಾರೆ, ಅಯ್ಯೋ, ದುರ್ಯೋಧನನ ತಂದೆ ಧೃತರಾಷ್ಟ್ರ, ತಾಯಿ ಗಾಂಧಾರಿ, ಆತನ ಪ್ರೀತಿಯ ಮಗ ದುರ್ಜಯ ಈ ಕಡೆ ಬರ್ತಾ ಇದ್ದಾರೆ, ದುರ್ಯೋಧನನ ಕಡೆಗೆ ಬರ್ತಾ ಇದ್ದಾರೆ, ಅಯ್ಯೋ ಅಂತ ಸಂಕಟ ಬರ್ತಾ ಇದ್ದಾನೆ. ಆಗ ಧೃತರಾಷ್ಟ್ರ, ಗಾಂಧಾರಿ ಮತ್ತು ದುರ್ಯೋಧನನ ಮಗ ದುರ್ಜಯ. ಯಾರು? ದುರ್ಯೋಧನನ ಮಗ ಇಲ್ಲಿ ದುರ್ಜಯ. ಇವರು 3 ಜನ ದುರ್ಯೋಧನನನ್ನು ನೋಡೋದಕ್ಕೆ ಬಂದರು. ಯಾರು? ಧೃತರಾಷ್ಟ್ರ, ಈತ ದುರ್ಯೋಧನನ ತಂದೆ, ಹಾಗೆಯೇ ಗಾಂಧಾರಿ, ದುರ್ಯೋಧನನ ತಾಯಿ, ಮಗ ದುರ್ಜಯ. 3 ಜನ ಪ್ರವೇಶಿಸ್ತಾರೆ, ರಂಗದ ಮೇಲೆ ಪ್ರವೇಶಿಸ್ತಾರೆ. ಇದು ನಾಟಕದ ಸನ್ನಿವೇಶ. ರಂಗದ ಮೇಲೆ ಪ್ರವೇಶಿಸ್ತಾರೆ. ಧೃತರಾಷ್ಟ್ರ ಮಾತಾಡ್ತಾ ಇದ್ದಾನೆ, ಪುತ್ರ ಎಲ್ಲಿದ್ದೀಯಾ? ರಂಗದ ಮೇಲೆ. ಯಾಕೆಂದರೆ ಕುರುಡ, ಧೃತರಾಷ್ಟ್ರ ಕುರುಡ, ಮಗನ ಕಾಣಿಸ್ತಾ ಇಲ್ಲ. ಹಾಗಾಗಿ ಆತ ಹುಡುಕ್ತಾ, ಪುತ್ರ ಎಲ್ಲಿದ್ದೀಯ ಮಗನೇ? ಪುತ್ರ ಅಂದ್ರೆ ಮಗನೇ ಎಲ್ಲಿದ್ದೀಯಪ್ಪ ಅಂತ. ಅದಕ್ಕೆ ಗಾಂಧಾರಿ, ಮುದ್ದು ಮಗನೇ ಎಲ್ಲಿದ್ದೀಯ? ಆಕೆಯು ಕೂಡ ಕಣ್ಣಿಗೆ ಬಟ್ಟೆಯನ್ನು ಕಟ್ಟಿಕೊಂಡಿದ್ದಾಳೆ. ಆಕೆ ಕುರುಡಿಯಲ್ಲ, ಆದರೂ ಕೂಡ ಪತಿಯ ಪರಿಪಾಲನೆಯಲ್ಲಿ ಕಣ್ಣಿಗೆ ಬಟ್ಟೆಯನ್ನು ಕಟ್ಟಿಕೊಂಡಿದ್ದಾಳೆ. ಅದಕ್ಕೆ ಆಕೆಯು, ಅಯ್ಯೋ ನನ್ನ ಮುದ್ದು ಮಗನೇ ದುರ್ಯೋಧನ, ಅವರಿಬ್ಬರಿಗೂ ಮುದ್ದು ಮಗನೇ ಎಲ್ಲಿದ್ದೀಯಾ? ಧೃತರಾಷ್ಟ್ರ ಹೇಳ್ತಾ ಇದ್ದಾರೆ, ಅಯ್ಯೋ ಕಷ್ಟ, ಇಂದು ರಣರಂಗದಲ್ಲಿ ನನ್ನ ಮಗನನ್ನು ಮೋಸದಿಂದ ಹೊಡೆದು ಕೆಡವಿದರೆಂದು ಕೇಳಿ ಮೊದಲೇ ಕುರುಡನಾದ ನಾನು ಸುರಿಯುವ ಕಣ್ಣೀರಿನಿಂದ ಮತ್ತಷ್ಟು ಕುರುಡನಾದೆ. ಗಾಂಧಾರಿ, ನಮ್ಮ ಕುಲ ಕಲಶ ಪ್ರಾಯನಾದ ದುರ್ಯೋಧನನು ನಿನಗೆ ಕಾಣುವನೇ? ಕೇಳ್ತಾನೆ. ಧೃತರಾಷ್ಟ್ರ ನೋವಿನಿಂದ ಹೇಳ್ತಾ ಇದ್ದಾರೆ, ಇದು ನನಗೆ ಕಷ್ಟ ಅನ್ನಿಸ್ತಾ ಇದೆ. ಯಾಕೆಂದರೆ ದುರ್ಯೋಧನನನ್ನು ತೊಡೆಗೆ ಹೊಡೆದು ಭೀಮ ದುರ್ಯೋಧನನ ತೊಡೆಗೆ ಹೊಡೆದು ನೆಲಕ್ಕುರುಳಿಸಿದನೆ ಅನ್ನೋ ವಿಷಯ ಧೃತರಾಷ್ಟ್ರ ಗಾಂಧಾರಿಗೆ ಗೊತ್ತಾಯಿತು. ನೋಡೋದಕ್ಕೆ ಅಂತ ಯುದ್ಧ ಭೂಮಿಗೆ ಬಂದಿದ್ದಾರೆ. ರಣರಂಗದಲ್ಲಿ, ರಣರಂಗ ಅಂದ್ರೆ ಮಕ್ಕಳೇ ಯುದ್ಧ ಭೂಮಿ, ರಣರಂಗ, ರಣ ಅಂದ್ರೆ ಯುದ್ಧ, ರಣರಂಗ ಅಂದ್ರೆ ಯುದ್ಧ ಭೂಮಿ. ಈ ರಣರಂಗದಲ್ಲಿ, ಯುದ್ಧ ಭೂಮಿಯಲ್ಲಿ ನನ್ನ ಮಗನನ್ನು ಮೋಸದಿಂದ ಹೊಡೆದು ಕೆಡವಿದರೆಂದು ಕೇಳಿ ಮೊದಲೇ ಕೂಡನಾಗಿದ್ದೆ. ಈ ವಿಷಯ ಕೇಳಿ ನನ್ನ ಕಣ್ಣಿನಿಂದ ನೀರು ಸುರಿತಾ ಇದೆ. ಸುರಿಯುವ ಕಣ್ಣೀರಿನಿಂದ ನಾನು ಮತ್ತಷ್ಟು ಕುರುಡನಾದೆ. ಮೊದಲೇ ಕುರುಡನಾಗಿದ್ದೆ, ಈಗ ಸುರಿಯುವ ಕಣ್ಣೀರಿನಿಂದ ನಾನು ಮತ್ತಷ್ಟು ಕುರುಡನಾಗಿದ್ದೀನಿ. ಅಯ್ಯೋ ಗಾಂಧಾರಿ, ನಮ್ಮ ಕುಲ ಕಲಶ ಅಂದರೆ ನಮ್ಮ ಕುಲಕ್ಕೆ ಕಲಶ ಹತ್ತಿರುವ, ಕಲಶ ಅಂದರೆ ಗೊತ್ತಿದೆ ಮಕ್ಕಳ, ದೇವಾಲಯದ ಮೇಲಿರ್ತಕ್ಕಂಥ ಕಲಶ ಅಂತ ಇಟ್ಟಿರ್ತಾರೆ ನೋಡ್ರಿ, ಮೇಲಿಟ್ಟಿರ್ತಕ್ಕಂಥದ್ದು ಕಲಶ ಅಂತ ಹೇಳ್ತಾರೆ. ಅದನ್ನು ಆ ಕುಲ ಕಲಶ ಅಂದರೆ ಕೌರವರ ವಂಶಕ್ಕೆ ಕಲಶದಂತಿರುವಂತಹ ಕಲಶಪ್ರಾಯನಾದ
ದುರ್ಯೋಧನ ನಿನಗೆಲ್ಲಾದರೂ ಕಾಣಿಸ್ತಾ ಇದ್ದಾನ ಗಾಂಧಾರಿ ಅಂತ ಕೇಳಿದ. ಅದಕ್ಕೆ ಗಾಂಧಾರಿ, ಇಲ್ಲ ಮಹಾರಾಜ, ಅಂದರೆ ನನಗೂ ಕಾಣಿಸ್ತಾ ಇಲ್ಲ ಅನ್ನೋದಕ್ಕೆ, ಕಾಣಿಸ್ತಾ ಇಲ್ಲ ಮಹಾರಾಜ, ಇಲ್ಲ. ಅದಕ್ಕೆ ಧೃತರಾಷ್ಟ್ರ, ಇಲ್ಲವೇ, ಅಯ್ಯೋ, ನೋಡಲೇಬೇಕಾದ ಕಾಲದಲ್ಲಿಯೂ ನಾನು ನನ್ನ ಮಗನನ್ನು ನೋಡಲಾರದಾದೆ. ಓ ಹಾಳು ವಿಧಿಯೇ, ವೀರರು ಛಲವಂತರೂ ಆದ 100 ಜನ ಮಕ್ಕಳನ್ನು ಪಡೆದುಕೊಂಡರೂ ನನಗೆ ತರ್ಪಣವನ್ನು ಕೊಡಲು ಒಬ್ಬ ಮಗನಾದರೂ ಉಳಿಯಬಾರದೆ ಎಂದ. ಧೃತರಾಷ್ಟ್ರ ನೋವಿನಿಂದ ಹೇಳ್ತಾ ಇದ್ದಾನೆ, ಮಕ್ಕಳೇ, ಅಯ್ಯೋ, ನಿನಗೂ ಕಾಣಿಸ್ತಾ ಇಲ್ವಾ ಗಾಂಧಾರಿ, ನಾನು ನೋಡಲೇಬೇಕಾದ ಕಾಲದಲ್ಲಿಯೂ ನಾನು ನನ್ನ ಮಗನನ್ನು ನೋಡಲಾರದಾದೆ. ಇಂಥ ಕೊನೆಯ ಸಂದರ್ಭದಲ್ಲಿ ಮಕ್ಕಳು ಎಲ್ಲರೂ ಎದುರಿಗಿರ್ಬೇಕು ಅಂತಾರೆ. ಈಗ ನನ್ನ ಮಕ್ಕಳನ್ನು ನೋಡ್ಕೊಂಡಿರ್ಬೇಕಿತ್ತು, ಈಗ ನನಗೆ ಮಕ್ಕಳು ಕಾಣಿಸ್ತಾ ಇಲ್ಲ. ನಾನು ಇಂಥ ಕಾಲದಲ್ಲಿ ಮಕ್ಕಳನ್ನು ನೋಡದಾದೆ. ಎಂಥ ಹಾಳು ವಿಧಿ ಅಂದರೆ, ನನ್ನ ವಿಧಿ ಅಂದರೆ ಮಕ್ಕಳೇ ಹಣೆ ಬರಹ ಅಂತೀವಲ್ಲ, ವಿಧಿ ಬರಹ, ಲಿಖಿತ, ಹಣೆ ಬರಹ ಅಂತೀವಲ್ಲ, ಹಾಗೆ ಹಾಳು ವಿಧಿಯೇ. ಅಯ್ಯೋ, ನಾನು ಛಲವಂತರಾದ ವೀರರಾದ 100 ಜನ ಮಕ್ಕಳನ್ನು ಪಡ್ಕೊಂಡ್ರೂ ಕೂಡ ನನ್ನ ಕೊನೆ ಕಾಲದಲ್ಲಿ ನನಗೆ ತರ್ಪಣವನ್ನು, ಜಲಾಂಜಲಿ, ತರ್ಪಣ ಅಂತಾರೆ ಮಕ್ಕಳೇ, ಅಂದರೆ ಸತ್ತಾಗ ಕೊಡುವಂಥದ್ದು ಮಕ್ಕಳಿಂದ, ಅಂಥ ತರ್ಪಣವನ್ನು ಕೊಡೋದಕ್ಕೆ ಒಬ್ಬ ಮಗನಾದರೂ ಉಳಿಬಾರ್ದೆ, 100 ಜನರಲ್ಲಿ ಒಬ್ಬ ಮಗನಾದರೂ ಉಳಿಬಾರ್ದೆ. ನಮ್ಮದು ಎಂಥ ವಿಧಿ, ಹಣೆ ಬರಹ. ಕೊನೆಯ ಸಮಯದಲ್ಲಿ ಒಬ್ಬ ಮಕ್ಕಳು ಇಲ್ದಂಗಾಯ್ತು. ಅಂದರೆ ಮಕ್ಕಳೇ, ಎಲ್ಲ ತಂದೆ ತಾಯಿಗಳು ಬಯಸೋದೇನು, ನಮ್ಮ ಕಣ್ಣೆದುರಿಗೆ ಮಕ್ಕಳು ಚೆನ್ನಾಗಿರಬೇಕು, ನಾವು ಸತ್ತಾಗ ಅವರು ಜಲಾಂಜಲಿ ತರ್ಪಣವನ್ನು ಕೊಡೋದಕ್ಕೆ ಇರಬೇಕು ಅಂತ. ಆದರೆ ತಂದೆ ತಾಯಿ ಎದುರಿಗೆ ಮಕ್ಕಳು ಸತ್ತಾಗ ಬಹಳಷ್ಟು ದುಃಖ ಆಗುತ್ತೆ ಅಲ್ವಾ. ಹಾಗಾಗಿ ವಯಸ್ಸಾದಂಥ ನಾವೇ ಈಗ ಇನ್ನೂ ಬದುಕಿದ್ದೀವಿ, ನಾವು ಇಂಥ 100 ಜನ ಮಕ್ಕಳನ್ನು ಕಳ್ಕೊಂಡು ಇದನ್ನು ನಾವು ನೋಡಬೇಕಾ? ಎಂಥ ವಿಧಿ, ನಮ್ಮೆದುರಿಗೆ ಮಕ್ಕಳನ್ನು ಕಳ್ಕೊಂಡು ನಾವು ಬದುಕಿರ್ಬೇಕಾ? ಎಂಥ ಇದು ವಿಧಿ, ಹಾಳು ವಿಧಿ ಅಂತೇಳಿ ಬೈಕೊಳ್ತಾ ಇದ್ದಾರೆ. ಒಬ್ಬ ಮಗನಾದರೂ ಉಳಿಬಾರ್ದೆ ಅಂತೇಳಿ ಧೃತರಾಷ್ಟ್ರ ಬೈಕೊಳ್ತಾ ಇದ್ದಾನೆ. ಅದಕ್ಕೆ ಗಾಂಧಾರಿ ಹೇಳ್ತಾ ಇದ್ದಾರೆ, ಪುತ್ರ ದುರ್ಯೋಧನ ಪುತ್ರ ಶತ ವಿನಾಶದಿಂದ ದುಃಖಿತನಾದ ಮಹಾರಾಜನನ್ನು ಸಮಾಧಾನಪಡಿಸು. ಆಕೆ ಧೃತರಾಷ್ಟ್ರ ದುಃಖ ಪಡ್ತಾ ಇರೋದನ್ನು ನೋಡಲಾರ್ದೆ ಗಾಂಧಾರಿ ಹೇಳ್ತಾ ಇದ್ದಾನೆ, ಅಯ್ಯ ಪುತ್ರ ದುರ್ಯೋಧನ ಎಲ್ಲಿದೆಯಾ? ಪುತ್ರ ಶತ ವಿನಾಶದಿಂದ, ಶತ 100 ಜನ ಅಂದರೆ 100 ಜನ ಮಕ್ಕಳ ಪುತ್ರ ಶತ, 100 ಜನ ಮಕ್ಕಳ ವಿನಾಶದಿಂದ, ವಿನಾಶ 100 ಜನ ಮಕ್ಕಳು ಯುದ್ಧದಲ್ಲಿ ಸತ್ತು ಹೋಗ್ಬಿಟ್ಟಿದ್ದಾರೆ. ಈ ಉಳಿದಿರೋನು ಒಬ್ಬನೇ ದುರ್ಯೋಧನ. 99 ಜನ ಸತ್ತು ಉಳಿದಿರೋದು ದುರ್ಯೋಧನ ಒಬ್ಬನೆಯ. ಈಗಿನ ವಿನಾಶದಿಂದ ದುಃಖಿತರಾಗಿದ್ದಾರೆ, ಮಹಾರಾಜರು ದುಃಖಿತರಾಗಿದ್ದಾರೆ. ನೀನಾದರೂ ಅವರನ್ನು ಸಮಾಧಾನ ಪಡಿಸಪ್ಪ, ಎಲ್ಲಿದೆಯಾ ಸಮಾಧಾನ ಪಡಿಸುವುದು. ಅದಕ್ಕೆ ಧೃತರಾಷ್ಟ್ರ, ಬಾ ಮಗು, ನನಗೆ ನಮಸ್ಕರಿಸು ಬಾ ಅಂತ. ಅಂದರೆ ಮಗ ಎಲ್ಲಿದ್ದಾನೋ ಏನೋ ಕಾಣಿಸ್ತಾ ಇಲ್ಲ, ಇಲ್ಲೆಲ್ಲಾದರೂ ಇದ್ದರೆ ಬಾ ಮಗು, ನೀನು ಬಂದು ನನಗೆ ಪ್ರತಿ ಸಾರಿ ನಮಸ್ಕಾರ ಮಾಡ್ತಿದ್ದಲ್ಲ, ಹಾಗೆ ನನಗೆ ನಮಸ್ಕಾರ ಮಾಡು ಬಾ, ನನಗೆ ನಮಸ್ಕಾರ ಮಾಡು ಬಾ ಅಂತ ಕರೀತಿದ್ದಾನೆ. ದುರ್ಯೋಧನ ಆತನಿಗೆ ಅವರು ಮಾತನಾಡುವ ಮಾತೆಲ್ಲ ಕೇಳಿಸ್ಕೊಳ್ತು. ದುರ್ಯೋಧನ ಸ್ವಲ್ಪ ದೂರದಲ್ಲಿದ್ದಾನೆ. ದುರ್ಯೋಧನನಿಗೆ ಅವರು ತಂದೆ ತಾಯಿ ಬಂದಿರೋದು ಮಾತನಾಡ್ತಕ್ಕಂಥ ಮಾತನ್ನ ಎಲ್ಲ ಕೇಳಿಸ್ಕೊಂಡ. ದುರ್ಯೋಧನ ಹೇಳ್ತಾ ಇದ್ದಾನೆ, ಇದೋ ಬಂದೆ, ಹೇಳಲು ಪ್ರಯತ್ನಿಸಿ ದಪ್ಪನೆ ಕೆಳಗೆ ಬೀಳ್ತಾನೆ. ಧೃತರಾಷ್ಟ್ರ ಹೇಳಿದ್ದರ ಮಾಮೂಲು ನನಗೆ ನಮಸ್ಕರಿಸುವುದರಿಂದ ದುರ್ಯೋಧನ ನಮಸ್ಕಾರ ಮಾಡೋಕ್ಕೆ ಅಂತ ಇದೋ ಬಂದೆ ಅಂತ ಎದ್ದೇಳ್ತಾ ಇದ್ದಾನೆ, ಹೇಳೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾನೆ. ಆದರೆ ಆಗಲಿಲ್ಲ ಹೇಳೋದಕ್ಕೆ. ಆತ ದಪ್ಪನಾಗೆ ನೆಲಕ್ಕೆ ಬಿದ್ದುಬಿಟ್ಟ, ಕೆಳಗೆ ಬಿದ್ದುಬಿಟ್ಟ. ಅಂದರೆ ಮಕ್ಕಳೇ, ತೊಡೆ, ಆತನ ತೊಡೆ ಒಡೆದಿರೋದ್ರಿಂದ ಆತನಿಗೆ ನಿಂತ್ಕೊಳ್ಳುವಂಥ ಶಕ್ತಿ ಇಲ್ಲ, ನೆಲಕ್ಕೆ ಬಿದ್ದುಬಿಟ್ಟ. ಆಗ ಅಣ್ಣ ಬೈಕೊಳ್ತಾ ಇದ್ದಾನೆ, ಅಯ್ಯೋ ಹಾಳು ವಿಧಿಯೇ, ಇದು ನನಗೆ 2ನೆಯ ಪೆಟ್ಟು. ಅಯ್ಯೋ, ಭೀಮನು ನನ್ನ ಜುಟ್ಟನ್ನು ಹಿಡಿದು ಗದೆಯನ್ನು ಬೀಸಿ 2 ತೊಡೆಗಳನ್ನಷ್ಟೇ ಅಲ್ಲ, ತಂದೆ ತಾಯಿಗಳಿಗೆ ಅಭಿವಂದಿಸುವ ನನ್ನ ಭಾಗ್ಯವನ್ನು ಅಪಹರಿಸಿಬಿಟ್ಟ. ಅಯ್ಯೋ ಹಾಳು ವಿಧಿಯೇ, ನನ್ನ ಹಣೆ ಬರಹ ಹೇಗಿದೆ, ಹಾಳು ವಿಧಿಯೇ, ಇದು ನನಗೆ 2ನೇ ಪೆಟ್ಟು. ಮೊದಲನೇ ಪೆಟ್ಟು ತೊಡೆಗೆ ಬಿದ್ದಿರೋದು ಮೊದಲನೇ ಪೆಟ್ಟು. ಈಗ ತಂದೆ ತಾಯಿ ದುಃಖ ಪಡ್ತಾ ಇರೋದು, ತಂದೆ ತಾಯಿಗೆ ನಮಸ್ಕರಿಸುವಂಥದ್ದು ಇಲ್ಲಲ್ಲ, ಇದು 2ನೇ ಪೆಟ್ಟು. ಅಯ್ಯೋ, ಆ ಭೀಮ ನನ್ನ ಜುಟ್ಟನ್ನು ಹಿಡಿದು ಗದೆಯನ್ನು ಬೀಸಿ 2 ತೊಡೆಗಳನ್ನಷ್ಟೇ ಅಲ್ಲ, 2 ತೊಡೆಗಳನ್ನಷ್ಟೇ ಹೊಡೆಯಲಿಲ್ಲ ಭೀಮ, ನನ್ನ ತಂದೆ ತಾಯಿಗಳಿಗೆ ಅಭಿವಂದಿಸುವ ಅಂದರೆ ನಮಸ್ಕರಿಸುವ ಅಂತ. ಅಭಿವಂದಿಸು ಅಂದರೆ ನಮಸ್ಕರಿಸುವ.
ನಮಸ್ಕರಿಸು, ತಂದೆ ತಾಯಿಗಳಿಗೆ ನಮಸ್ಕರಿಸುವ ಒಂದು ಭಾಗ್ಯವನ್ನು ಕೂಡ ಅಪ್ಪಾಯಿಸಿ. ಭಾಗ್ಯ ಅಂದರೆ ಅದೃಷ್ಟ ಅಲ್ಲ, ಭಾಗ್ಯ. ನನಗೆ ಅಂತ ಭಾಗ್ಯ ಅಂದರೆ ಅದೃಷ್ಟ. ನನ್ನ ತಂದೆ ತಾಯಿಗಳಿಗೆ ಅಭಿವಂದಿಸತಕ್ಕಂಥ ನಮಸ್ಕರಿಸುವಂಥ ಅದೃಷ್ಟವನ್ನು ಕೂಡ ಅಪ್ಪಾಯಿಸ್ಬಿಟ್ಟ. ತೊಡೆಗಳನ್ನಷ್ಟೇ ಅಲ್ಲ, ನನ್ನ ತಂದೆ ತಾಯಿಗಳಿಗೆ ನಮಸ್ಕಾರ ಮಾಡುವಂಥ ಭಾಗ್ಯವನ್ನು ಕಳೆದುಬಿಟ್ಟ, ಅಪಹರಿಸ್ಬಿಟ್ಟ ಭೀಮ ಅಂದ. ಆಗ ಧೃತರಾಷ್ಟ್ರ, ಯಾರಿವನು ನನ್ನ ಒಳ್ಳೆಯ ಸೆರಗನ್ನ ಹಿಡಿದೆಳೆಯುತ್ತ ನನಗೆ ದಾರಿ ತೋರಿಸುತ್ತಿದ್ದಾನೆ ಅಂದ ಧೃತರಾಷ್ಟ್ರ. ಅಂದರೆ ಇಲ್ಲಿ ದುರ್ಜಯ ಧೃತರಾಷ್ಟ್ರನ ಒಳ್ಳೆಯ ಸೆರಗು ಅಂದರೆ ಮಕ್ಕಳೇ ಹೆಗಲ ಮೇಲೆ ಹಾಕಿಕೊಂಡಿರ್ತಕ್ಕಂಥ ಒಂದು ವಸ್ತ್ರ, ರಾಜರು ಹಾಕೊಂಡಿರ್ತಾರೆ ಮೇಲ್ಗಡೆ. ಹಾಗಾಗಿ ಆ ಒಂದು ರೇಷ್ಮೆಯ ಪಂಚೆ ಥರದ ಒಂದು ವಸ್ತ್ರವನ್ನ ಧೃತರಾಷ್ಟ್ರ ಹಾಕೊಂಡಿದ್ದಾನೆ. ಆ ಸೆರಗನ್ನ ಇಟ್ಕೊಂಡು ಯಾರು ದುರ್ಯೋಧನ ಮಗ ದುರ್ಜಯ ಅಪ್ಪ ಇರೋ ಕಡೆಗೆ, ತನ್ನ ತಂದೆ ಇರೋ ಕಡೆಗೆ ಧೃತರಾಷ್ಟ್ರನನ್ನ ಕರ್ಕೊಂಡು ಹೋಗ್ತಾ ಇದ್ದಾನೆ, ಎಳಿತಾ ಇದ್ದಾನೆ. ಅದನ್ನ ಧೃತರಾಷ್ಟ್ರ ಕಾಣಿಸ್ತಾ ಇಲ್ವಲ್ಲ, ಯಾರು ನನ್ನ ಒಳ್ಳೆಯ ಸೆರಗನ್ನ ಹಿಡಿದೆಳೆಯುತ್ತಾ ನನಗೆ ದಾರಿ ತೋರಿಸ್ತಾ ಇದ್ದಾರೆ, ಯಾರು ಎಳಿತಾ ಇದ್ದಾರೆ ಅಂತ ಧೃತರಾಷ್ಟ್ರ ಕೇಳಿದ. ಒಳ್ಳೆಯ ಅಂದರೆ ಮಕ್ಕಳು ಇಲ್ಲಿ ಹೆಗಲ ಮೇಲಿರ್ತಕ್ಕಂಥ ಒಂದು ವಸ್ತ್ರ, ಬಟ್ಟೆ ಅಂತ ಹೇಳ್ತಾರೆ. ಒಲ್ಲಿ ಅಂದ್ರೆ ಹೆಗಲ ಮೇಲೆ ಹಾಕೊಂಡಿರ್ತಕ್ಕಂತಹ, ಹೆಗಲ ಮೇಲಿರುವ ಒಂದು ವಸ್ತ್ರ ಇದೆ, ರೇಷ್ಮೆಯ ವಸ್ತ್ರ. ಇದನ್ನು ಹೇಳ್ತಾ ಇದ್ದಾರೆ. ಯಾರು ಅಂತ ದುರ್ಜಯ. ತಾತ, ನಾನು ದುರ್ಜಯ. ತಾತ, ನಾನೇ ಎಳಿತಾ ಇರೋದು ಇದನ್ನ, ನಾನು ದುರ್ಜಯ ಅಂತ. ಅದಕ್ಕೆ ಧೃತರಾಷ್ಟ್ರ, ಮರಿ ದುರ್ಜಯ, ಹೋಗಪ್ಪ, ನಿಮ್ಮ ಅಪ್ಪಾಜಿ ಎಲ್ಲಿರುವನು ಹುಡುಕು ಹೋಗು ಅಂತ. ಅಯ್ಯೋ ದುರ್ಜಯ, ನೀನಾ? ಹೋಗಪ್ಪ ಮರಿ, ಮಗು, ನಿಮ್ಮ ಅಪ್ಪಾಜಿ ಎಲ್ಲಿದ್ದಾನೆ ಅಂತ ಹುಡುಕು ಹೋಗಪ್ಪ. ಈ ರಣಭೂಮಿಯಲ್ಲಿ ನಿಮ್ಮ ಅಪ್ಪಾಜಿ ಎಲ್ಲಿದ್ದಾನೆ ಹುಡುಕು ಹೋಗು ಮಗು, ನಮಗಂತೂ ಸಿಗಲಿಲ್ಲ ನಿಮ್ಮಪ್ಪ ಅಂತ ಧೃತರಾಷ್ಟ್ರ ಹೇಳಿದಾಗ ದುರ್ಜಯ, ಹಾಗಲಿ ತಾತ ಅಂತ ಹೇಳಿ ಸ್ವಲ್ಪ ಮುಂದೆ ಹೋಗ್ತಾನೆ. ಮುಂದೆ ನಡೆದು, ತಾತ ಇದೋ ಹೊರಟೆ ಎಂದು ಓಡುತ್ತಾ, ಅಪ್ಪಾಜಿ ಎಲ್ಲಿದ್ದೀರಾ, ಅಪ್ಪಾಜಿ ಎಲ್ಲಿದ್ದೀರಾ ಅಂತ. ತಾತ, ನಾನು ಹೋಗ್ತಾ ಇದ್ದೀನಿ, ನಮ್ಮ ತಂದೆಯನ್ನು ಹೋಗ್ತಾ ಇದ್ದೀನಿ ನಾನು ಅಂತ ಹೇಳಿ ಓಡೋಗ್ತಾನೆ. ಓಡ್ತಾ ರಣಭೂಮಿಯಲ್ಲಿ, ಯುದ್ಧ ಭೂಮಿಯಲ್ಲಿ, ಅಪ್ಪಾಜಿ ಎಲ್ಲಿದ್ದೀರಾ, ಅಪ್ಪಾಜಿ ಎಲ್ಲಿದ್ದೀರಾ ಅಂತೇಳಿ ಕೂಗ್ತಾ ಹೋಗ್ತಾ ಇದ್ದಾನೆ. ಇದು ನಾಟಕ ಆಗಿರೋದ್ರಿಂದ ಇಲ್ಲಿ ಅಭಿನಯ ಮಕ್ಕಳಿಗೆ. ಹಾಗಾಗಿ ಎಲ್ಲಿದ್ದೀರಾ ಅಂತ ಕೂಗ್ತಾ ಹೋಗ್ತಾ ಇದ್ದಾನೆ ದುರ್ಯೋಧನ. ಆಹಾ, ಈ ಚಿನ್ನನು ಬಂದ, ಹೃದಯದಲ್ಲಿ ಸದಾ ಸನ್ನಿಹಿತವಾಗಿರುವ ಪುತ್ರ ಸ್ನೇಹವು ನನ್ನನ್ನೀಗ ದಹಿಸುತ್ತಿದೆ. ದುರ್ಯೋಧನ ದುರ್ಜಯ ಬರೋದನ್ನು ನೋಡ್ತಾ ಇದ್ದಾನೆ. ದೂರದಲ್ಲಿ ನೋಡ್ದ, ಅಯ್ಯೋ ಈ ಚಿನ್ನನು ಬಂದ. ಚಿನ್ನ ಅಂದ್ರೆ ಮಗು, ಮುದ್ದು ಮಗು, ಚುರುವಾಗಿರ್ತಕ್ಕಂತಹ ಮಗು ಅಂತ ಕರೀತೀವಲ್ಲ ಪ್ರೀತಿಯಿಂದ. ಆ ಚಿನ್ನ ನನ್ನ ಮುದ್ದು ಮಗನು ಬಂದ, ಹೃದಯದಲ್ಲಿ ಸದಾ ಸನ್ನಿಹಿತವಾಗಿರುವ ಪುತ್ರ ಸ್ನೇಹವು ನನ್ನನ್ನೀಗ ದಹಿಸುತ್ತಿದೆ. ನನ್ನ ಹೃದಯದಲ್ಲಿ ಸದಾ ಸನ್ನಿಹಿತ ಅಂದ್ರೆ ಹತ್ತಿರ, ಸನ್ನಿಹಿತ ಅಂದ್ರೆ ಸನ್ನಿಹಿತವಾಗಿರುವ ಅಂದ್ರೆ ಸದಾ ಹತ್ತಿರವಾಗಿರ್ತಕ್ಕಂತಹ ನನ್ನ ಪುತ್ರ ಸ್ನೇಹ ಅಂದ್ರೆ ಹೃದಯಕ್ಕೆ ಮುದ ಕೊಡ್ತಕ್ಕಂತಹ, ಹತ್ತಿರವಾಗಿರ್ತಕ್ಕಂತಹ, ಮುದ ಕೊಡ್ತಕ್ಕಂಥ ಈ ನನ್ನ ಮಗನ ಸ್ನೇಹ ಇದೆಯಲ್ಲ, ಪುತ್ರ ಸ್ನೇಹ, ನನ್ನ ಮಗನ ಸ್ನೇಹ ನನ್ನನ್ನು ದಹಿಸುತ್ತಿದೆ. ಅಂದ್ರೆ ನನ್ನನ್ನು ದಹಿಸೋದು ಅಂದ್ರೆ ಸುಡ್ತಾ ಇದೆ ಅಂತ, ನನ್ನ ಹೃದಯವನ್ನ ಸುಡ್ತಾ ಇದೆ. ನನ್ನ ಹೃದಯಕ್ಕೆ ಯಾವಾಗಲೂ ಪ್ರೀತಿ ತೋರಿಸ್ತಾ ಹತ್ತಿರವಾಗಿದ್ದ, ನನ್ನ ಹೃದಯಕ್ಕೆ ಹತ್ತಿರವಾಗಿರ್ತಕ್ಕಂಥ ನನ್ನ ಮಗ ಈಗ ಬರ್ತಾ ಇದ್ದಾನೆ. ಈ ನನ್ನ ಪುತ್ರನ ಮೇಲಿನ ಸ್ನೇಹ, ಪ್ರೀತಿ ನನ್ನ ಹೃದಯವನ್ನು ಸುಡ್ತಾ ಇದೆ. ಈಗ ನನ್ನ ಮಗನನ್ನ ಬಿಟ್ಟು ಹೋಗ್ಬೇಕಲ್ಲ, ನಾನು ನನ್ನ ಮಗನಿಗೆ ಈ ಸ್ಥಿತಿಯನ್ನು ತೋರಿಸ್ಬೇಕಲ್ಲ ಅಂತ ಹೇಳಿ ದುರ್ಯೋಧನಿಗೆ ಸಂಕಟ ಆಗ್ತಾ ಇದೆ. ಆತನ ದೇಹವನ್ನು ಸುಡ್ತಾ ಇದೆ ಅಂತ ಹೇಳ್ತಿದ್ದಾನೆ. ಅಯ್ಯೋ, ನನ್ನ ತೊಡೆಯ ಮೇಲೆ ಮಲಗಲು ಯೋಗ್ಯನಾದ ಈ ಹಸುಳೆ ದುರ್ಜಯನು ದುಃಖ ಎಂದರೇನೆಂಬುದನ್ನೇ ಹರಿಯ. ಸೋತು ಬಿದ್ದು ಈ ದುರವಸ್ಥೆಯಲ್ಲಿರುವ ನನ್ನನ್ನು ಕಂಡು ಏನೆಂದಾನೋ. ದುರ್ಯೋಧನ ಒಬ್ಬರೇ ಮಾತಾಡ್ಕೊಳ್ತಾ ಇದ್ದಾನೆ. ನನ್ನ ತೊಡೆಯ ಮೇಲೆ ಮಲಗೋದಿಕ್ಕೆ ಯೋಗ್ಯನಾದ ಈ ಹಸುಳೆ, ಹಸುಳೆ ಅಂದ್ರೆ ಮಗು ಅಂತ, ಎಳೆಯ ಕಂದ, ಎಳೆಯ ಮಗು. ಈ ದುರ್ಜಯ ದುಃಖ ಅಂದರೆ ಏನೋ ಗೊತ್ತಿಲ್ಲ. ನನ್ನ ತೊಡೆ ಮೇಲೆ ಮಲಗೋದಕ್ಕೆ ನನ್ನ ಮಗನಿಗೆ ಯೋಗ್ಯತೆ ಇರೋದು. ನನ್ನ ಮಗನನ್ನ ನಾನು ತೊಡೆ ಮೇಲೆ ಮಲಗಿಸ್ಕೊಂಡು ನಾನು ಪ್ರೀತಿ ಮಾಡಬೇಕು. ಆದ್ರೆ ನನ್ನ ಮಗ ದುರ್ಜಯನಿಗೆ ದುಃಖ ಅಂದ್ರೆ ಏನು ಅಂತ ಗೊತ್ತಿಲ್ಲ. ದುಃಖ ರಾಜರ ಮಗ, ಅರಮನೆಯ
ಶಾಲೆಯಲ್ಲಿ ಬೆಳೆದವರು, ಎಲ್ಲ ಸವಲತ್ತುಗಳು ಇದೆ, ದುಃಖ ಅಂದ್ರೇನು ಅಂತಾನೆ ಗೊತ್ತಿಲ್ಲ ದುರ್ಜಯನಿಗೆ. ಈ ನಾನು ಸೋತು ಬಿದ್ದಿರ್ತಕ್ಕಂಥ ಈ ದುರಾವಸ್ಥೆಯಲ್ಲಿ ಅಂದರೆ ಕೆಟ್ಟ ಅವಸ್ಥೆಯಲ್ಲಿರ್ತಕ್ಕಂಥ ನನ್ನನ್ನು ಕಂಡು ನನ್ನ ಮಗ ಏನಂತಾನೋ ಏನು ಪ್ರಶ್ನೆ ಕೇಳ್ತಾನೋ ಏನಂತಾನೋ ಏನು ಅಂತ ದುರ್ಯೋಧನ ಯೋಚನೆ ಮಾಡ್ತಾ ಇದ್ದಾನೆ. ಒಬ್ಬನೇ ಪ್ರಶ್ನಿಸ್ಕೊಳ್ತಾ ಇದ್ದಾನೆ. ದುರ್ಜಯ ಬಳಿ ಬಂದು, ಅಂದರೆ ಈಗ ದುರ್ಜಯ ತಂದೆ ಹತ್ರ ಬರ್ತಾ ಇದ್ದಾನೆ. ಬಳಿ ಬಂದು ಅಪ್ಪನ ಬಳಿ ಬಂದ. ಇದು ಮಹಾರಾಜರಾದ ನಮ್ಮ ಅಪ್ಪಾಜಿ ನೆಲದ ಮೇಲೆ ಬಿದ್ದಿರುವರಿದೇನು? ಹತ್ರ ಬಂದ ದುರ್ಜಯ, ದುರ್ಯೋಧನ ಹತ್ರ ಬಂದು ನೋಡ್ದ. ಅಯ್ಯೋ, ಇದು ಮಹಾರಾಜರಾದಂತಹ ನಮ್ಮ ಅಪ್ಪಾಜಿ ನೆಲದ ಮೇಲೆ ಬಿದ್ದಿರುವರಿದೇನು? ನಮ್ಮ ಅಪ್ಪಾಜಿ ಸಿಂಹಾಸನದ ಮೇಲೆ ಕುತ್ಕೋಬೇಕಿತ್ತು, ಇದೇ ನಮ್ಮ ನೆಲದ ಮೇಲೆ ಬಿದ್ದಿದ್ದಾರಲ್ಲ, ನೆಲದ ಮೇಲೆ ಬಿದ್ದಿದ್ದಾರೆ ಅಂದರೆ ಇದು ಏನೇನು ಅಂತ ದುರ್ಜಯ ಪ್ರಶ್ನೆ ಮಾಡ್ತಾ ಇದ್ದಾನೆ. ಅದಕ್ಕೆ ದುರ್ಯೋಧನ, ಅಪ್ಪ ದುರ್ಜಯ ಇಲ್ಲಿಗೆ ಏಕೆ ಬಂದೆ ಅಂದ. ಮಗನಿಗಂದ, ಅಯ್ಯೋ ಅಪ್ಪ ಮಗನೇ ದುರ್ಜಯ, ನೀನು ಇಲ್ಲಿಗೆಲ್ಲ ಬರಬಾರ್ದು, ಇದು ರಣಭೂಮಿ, ಇಲ್ಲೆಲ್ಲ ಸಾಕಷ್ಟು ಎಣದ ರಾಶಿಗಳು ಬಿದ್ದಿದ್ದಾವೆ, ನೀನು ಇಲ್ಲಿಗೆ ಯಾಕೆ ಬಂದೆ ಅಂದ. ಅದಕ್ಕೆ ದುರ್ಜಯ, ನೀವು ತಡ ಮಾಡಿದಿರಿ, ಒತ್ತಾಯಿತೆಂದು ಬಂದೆ. ಅಲ್ಲಪ್ಪ, ನೀವು ಮನೆಗೆ ಬರೋದು ತಡ ಮಾಡಿದ್ದೀರಲ್ಲ, ನೀವು ಬರಲಿಲ್ಲ, ಮತ್ತೆ ಒತ್ತಾಯಿತು. ಒತ್ತು ಅಂದರೆ ಸಮಯ, ಒತ್ತು ಅಂದರೆ ಮಕ್ಕಳೇ ಸಮಯ, ಕಾಲ, ಭಾಳಷ್ಟು ಸಮಯ ಆಯ್ತಲ್ಲ, ನೀವು ಬರಲಿಲ್ಲ, ಹಾಗಾಗಿ ನಾನೇ ಬಂದೆ ನಿಮ್ಮನ್ನು ಹುಡ್ಕೊಂಡು. ಎಷ್ಟೊತ್ತಾದರೂ ಬರಲಿಲ್ಲಲ್ಲ ನೀವು, ಅದಕ್ಕೆ ನಾನೇ ಬಂದೆ ಹುಡ್ಕೊಂಡು ಅಂತ. ಅದಕ್ಕೆ ದುರ್ಯೋಧನ ಸ್ವಗತ ಅಂದರೆ ಮನಸ್ಸಿನಲ್ಲಿ ಹೇಳ್ಕೊಳ್ಳೋದನ್ನು ಸ್ವಗತ ಅಂತಾರೆ, ತನ್ನಲ್ಲೇ ತಾನು ಹೇಳ್ಕೊಳ್ಳೋದು. ಆಹಾ, ಈ ಅವಸ್ಥೆಯಲ್ಲೂ ಮಗನ ಮೇಲಣ ಪ್ರೇಮ ನನ್ನೆದೆಯನ್ನು ಸುಡುತ್ತಿದೆ. ಅಯ್ಯೋ, ನಾನು ಇನ್ನೇನು ಸಾವಿನ ದವಡೆಯಲ್ಲಿದ್ದೇನೆ, ಇಂಥ ಅವಸ್ಥೆಯಲ್ಲೂ ಕೂಡ ನನ್ನ ಮಗನ ಮೇಲಿನ ಪ್ರೇಮ ಇದೆಯಲ್ಲ, ಮಗನ ಮೇಲಿರ್ತಕ್ಕಂಥ ಪ್ರೀತಿ ನನ್ನ ಎದೆಯನ್ನು ಸುಡ್ತಾ ಇದೆ. ಇಂಥ ಕಂದಮ್ಮನನ್ನು ನಾನು ಬಿಟ್ಟು ಹೋಗ್ಬೇಕಲ್ಲ, ಇಂಥ ಪರಿಸ್ಥಿತಿಯಲ್ಲಿ ನನ್ನ ಮಗನನ್ನು ನೋಡುವಂಥ ಸನ್ನಿವೇಶ ನನಗೆ ಸೃಷ್ಟಿ ಆಯ್ತಲ್ಲ, ಇಂಥ ಮಗನನ್ನು ಬಿಡಬೇಕಲ್ಲ ನಾನು ಅಂತೇಳಿ ಆತನಿಗೆ ಸಂಕಟ ಆಗ್ತಾ ಇದೆ, ಆತನ ಎದೆಯನ್ನು ಸುಡ್ತಾ ಇದೆ. ಅಷ್ಟು ದುಃಖ ಆಗ್ತಾ ಇದೆ ಮಕ್ಕಳೇ ಅಲ್ವಾ? ಪ್ರತಿಯೊಬ್ಬರಿಗೂ ಅಷ್ಟೇ. ಎಳೆಯ ಮಕ್ಕಳು ತಮ್ಮ ಮುಂದೆ ಮಕ್ಕಳು ಆಟ ಆಡ್ತಾ ಇದ್ರೆ, ಮಕ್ಕಳು ಮಾತಾಡ್ತಾ ಇದ್ರೆ, ಎಲ್ಲ ತಂದೆ ತಾಯಿಗಳಿಗೂ ಮಕ್ಕಳ ಒಂದು ಆಟ ಪಾಠ ನೋಟವನ್ನು ನೋಡೋದಕ್ಕೆ ಬಹಳ ಇಷ್ಟ. ಅವು ಮುದ್ದಾಗಿ ಅವು ಮಾತಾಡ್ತಕ್ಕಂಥ ಮಾತುಗಳು ಎಲ್ರಿಗೂ ಎಷ್ಟೇ ಕಷ್ಟ ಇದ್ರು, ಎಷ್ಟೇ ಸಂಕಟ ಇದ್ರು, ಮಕ್ಕಳ ಮಾತುಗಳನ್ನು ಕೇಳಿದರೆ ಅದನ್ನೆಲ್ಲ ಮರೆತು ಬಿಡಬಹುದು. ಹಾಗಾಗಿ ದುರ್ಯೋಧನನಿಗೆ ಈಗ ನಾನು ಬಿಟ್ಟು ಹೋಗ್ಬೇಕಲ್ಲ ಇಂಥ ಮಗನನ್ನ ಅಂತೇಳಿ ಆತನ ಎದೆಯನ್ನು ಸುಡ್ತಾ ಇದೆ ಅಂತ ಆತ ದುರ್ಯೋಧನ ಮನಸ್ಸಿನಲ್ಲಿ ಹೇಳ್ಕೊಳ್ತಿದ್ದಾರೆ ಮಕ್ಕಳೇ. ಆಗ ದುರ್ಜಯ ಅಂತ, ಅಪ್ಪಾಜಿ ನಾನು ನಿಮ್ಮ ತೊಡೆಯ ಮೇಲೆ ಕುಳಿತುಕೊಳ್ಳುತ್ತೇನೆ ಎಂದು ತೊಡೆಯೇರಲು ಹೋಗುವನು ಗೊತ್ತಿಲ್ಲ. ದುರ್ಜಯ ಯಾವಾಗಲೂ ತನ್ನ ತಂದೆಯ ತೊಡೆ ಮೇಲೆ ಕೂತ್ಕೊಳ್ತಿದ್ದಾನ, ಹಾಗೆ ನೆಲದ ಮೇಲೆ ಕೂತಿದ್ದಾನೆ ದುರ್ಯೋಧನ ಅಂದ್ಕೊಂಡು, ಅಪ್ಪಾಜಿ ನಾನು ನಿಮ್ಮ ತೊಡೆ ಮೇಲೆ ಕೂತ್ಕೊಳ್ತೀನಿ ಅಂತ ಓಡೋಗಿ ದುರ್ಯೋಧನನ ತೊಡೆಯ ಮೇಲೆ ಕೂತ್ಕೊಳ್ಳೋದಕ್ಕೆ ಹೋದ. ಆಗ ದುರ್ಯೋಧನ ನಿವಾರಿಸಿ ಅಂದರೆ ತಡೆದು, ಮಗನನ್ನು ತಡೆದು ಹೇಳ್ತಾ ಇದ್ದಾನೆ, ದುರ್ಜಯ ಅಪ್ಪ ಕಷ್ಟ ಎಂದು ಮುಂದು ಅವನಿಗೆ ನೋವಾಗ್ತಾ ಇದೆ, ಮೊದಲೇ ನರಳಾಗ್ತಾ ಇದ್ದಾನೆ. ಹಾಗಾಗಿ ನೋವಾಗ್ತಿರೋದ್ರಿಂದ ಅಪ್ಪ ಕಷ್ಟ ಎಂದು ನೊಂದುಕೊಂಡು ನನ್ನ ಕಣ್ಮಣಿಯು ಹೃದಯಾನಂದದ ಕುಂಕಂದವು ಆದ ಈ ನನ್ನ ಚಂದರ ವದನದ ಕಂದನೆಂದು ಕಾಲ ವಿಪರ್ಯಾಸದಿಂದ ಸುಡುವ ಬೆಂಕಿಯಂತಾದನೆ. ದುರ್ಜಯ ಹೇಳ್ಕೊಳ್ತಾರೆ, ಮಗನನ್ನ ತೊಡೆ ಮೇಲೆ ಕೂರಿಸ್ಕೊಳಕ್ಕಾಗ್ತಾ ಇಲ್ಲಲ್ಲ ನನಗೆ, ಏನಾಯ್ತು? ಅಯ್ಯೋ ಅಪ್ಪ ದುರ್ಯೋಧನ ಕಷ್ಟ ಆಗ್ತದೆ. ನನ್ನ ಕಣ್ಮಣಿ ಅಂದರೆ ಕಣ್ಣಿಗೆ ಹಿತವನ್ನು ಕೊಡ್ತಕ್ಕಂಥವನು, ನನ್ನ ಕಣ್ಮಣಿ, ನನ್ನ ಮುದ್ದು ಮಗ, ಹೃದಯಾನಂದದ, ನನ್ನ ಹೃದಯಕ್ಕೆ ಆನಂದ ನೀಡುವ ಉಕ್ಕಂದ ಅಂದರೆ ಮಕ್ಕಳೇ ಉತ್ಸಾಹ, ಉರುಕು, ಉಕ್ಕಂದ ಅಂದರೆ ಉತ್ಸಾಹ, ಉಕ್ಕಂದ ಅಂದರೆ ಉತ್ಸಾಹ, ಇನ್ನೊಂದು ಉರುಕು ಅಂದರೆ ನನ್ನ ಹೃದಯಾನಂದದ ಉತ್ಸಾಹ, ಉರುಕು ಕೊಡ್ತಕ್ಕಂತಹ, ಉರುಕು ಆಗದಂತಹ
ಚಂದ್ರ ಮುಖ ಅಂತ, ವದನ ಅಂದ್ರೆ ಮುಖ ಅಂತ ಮಕ್ಕಳೇ. ಅಂದ್ರೆ ಚಂದ್ರನಂತಹ ಮುಖವುಳ್ಳ ಕಂದ ಇವನು. ಅಂದ್ರೆ ನನ್ನ ಮಗ ಚಂದ್ರನಂತ ಮುಖವುಳ್ಳಂತಹ ನನ್ನ ಮಗ ಕಾಲ ವಿಪರ್ಯಾಸದಿಂದ ಸುಡುವ ಬೆಂಕಿ ಅಂತ. ಈ ಕಾಲದ ವಿಪರ್ಯಾಸದಿಂದ ಈಗ ನನಗೆ ಸುಡುವ ಬೆಂಕಿಯಾಗಿದ್ದಾನೆ. ಅಂದ್ರೆ ನನಗೆ ಆನಂದ ಕೊಡುವ, ಪ್ರೀತಿ ಕೊಡ್ತಕ್ಕಂತಹ, ಹೃದಯಕ್ಕೆ ಉತ್ಸಾಹ ಕೊಡುವ, ಉರುಪನ್ನು ಕೊಡುವಂತಹ, ಅಂದ್ರೆ ಚಂದ್ರ ಅಂದ ತಕ್ಷಣ ಮಕ್ಕಳೇ ನಮಗೆ ಏನಂತೀವಿ, ಬೆಳದಿಂಗಳು, ಹುಣ್ಣಿಮೆ. ಅಂದ್ರೆ ಚಂದ್ರ ಬಂದ ತಕ್ಷಣ ನಮಗೆ ತಂಪಾದಂತಹ ವಾತಾವರಣ, ತಂಪು ಕೊಡುತ್ತೆ ಅಲ್ವಾ. ರಾತ್ರಿ ಆದ ತಕ್ಷಣ, ಚಂದ್ರ ಬಂದ ತಕ್ಷಣ ನಮಗೆ ವಾತಾವರಣವೆಲ್ಲ ತಂಪಾಗಿರುತ್ತೆ. ಚಂದ್ರ ತಂಪಾದ ಬೆಳಕನ್ನು ಕೊಡುವಂಥವ್ರು. ಸೂರ್ಯ ಅಂದ್ರೆ ಉರಿ ಉರಿ ಅಂತ ಸುಡುವಂಥವನು. ಸೂರ್ಯ ಅಂದ್ರೆ ಸುಡುವಂಥವನು, ಬಿಸಿಲು ಸುಡುವಂಥ ಬೆಂಕಿ ಕೊಡುವಂಥವನು. ಹಾಗಾಗಿ ಆ ಥರದ ಒಂದು ತಂಪನ್ನ ಎಳೆಯತಕ್ಕಂಥ ಚಂದ್ರನ ಮುಖವುಳ್ಳಂತಹ ನನ್ನ ಮಗ ಕಾಲದ ವಿಪರ್ಯಾಸದಿಂದ ಇವತ್ತು ನನಗೆ ಸುಡುವ ಬೆಂಕಿ ಅಂತಾಗಿದ್ದಾನೆ, ಸೂರ್ಯನಂತಾಗಿದ್ದಾನೆ, ಸುಡುವ ಬೆಂಕಿ ಅಂತಾಗಿದ್ದಾನೆ. ಅಂದ್ರೆ ತೊಡೆ ಮೇಲೆ ಕುತ್ಕೊಂಡು ಪ್ರೀತಿ ಮಾಡಬೇಕಿತ್ತು, ಆದ್ರೆ ಈಗ ಮಗ ತೊಡೆ ಮೇಲೆ ಕುತ್ಕೊಳ್ಳೋಕೆ ಬಂದ ತಕ್ಷಣ ದುರ್ಯೋಧನಿಗೆ ಏನಾಗ್ತಾ ಇದೆ, ನೋವು, ಸಂಕಟ, ಕಟ್ಕೊಳಕ್ ಆಗ್ತಿಲ್ಲ, ತೊಡೆ ಮುರಿದೋಗಿದೆ. ಆತ ಕುತ್ಕೊಳಕ್ ಬಂದ್ರೆ ನೋವು, ಸಂಕಟ ಆಗ್ತಾ ಇದೆ. ಹಾಗಾಗಿ ಇದನ್ನ ದುರ್ಯೋಧನ ಹೇಳ್ತಾ ಇದ್ದಾರೆ ಮಕ್ಕಳೇ. ಈ ತರಹ ಇದ್ದಾನೆ ಅನ್ನೋದು ಇಲ್ಲಿ ನೋಡಿ ಮಕ್ಕಳು. ಇದೊಂದು ಚಂದ್ರವದನ ಅನ್ನುವಂಥದ್ದು ಇದು ರೂಪಕಾಲಂಕಾರಕ್ಕೆ ಉದಾಹರಣೆಯಾದಂಥ ಪದ. ಅಂದ್ರೆ ಇಲ್ಲಿ ಚಂದ್ರ ವದನ, ಇಲ್ಲಿ ಚಂದ್ರ ಬೇರೆ ಅಲ್ಲ, ಮುಖ ಬೇರೆ ಅಲ್ಲ. ಚಂದ್ರ ಮುಖ ಎರಡು ಒಂದು. ದುರ್ಜಯನ ಇಲ್ಲಿ ಎರಡು ಬೇರೆ ಬೇರೆ ಅಲ್ಲ, ಒಂದೇ ಅಂತ ಹೇಳ್ತಾ ಇದ್ದಾರೆ. ದುರ್ಜಯನ ಮುಖ ಚಂದ್ರವದನ ಅಂತ. ಅಂದ್ರೆ ಆತ ಚಂದ್ರ ಬೇರೆ ಅಲ್ಲ, ಮುಖ ಬೇರೆ ಅಲ್ಲ. ದುರ್ಜಯನ ಮುಖ ಚಂದ್ರವಾಗಿದೆ, ಚಂದ್ರನೇ ದುರ್ಜಯನ ಮುಖವಾಗಿದೆ ಅನ್ನುವಂತ ಹೇಳುವಂಥದ್ದು. ಎರಡರ ನಡುವೆ ಅಭೇದ ಕಲ್ಪಿಸಿ ಹೇಳಲಾಗಿದೆ. ಹಾಗಾಗಿ ಎರಡು ವಸ್ತುಗಳ ನಡುವೆ ಅಭೇದವನ್ನ ಕಲ್ಪಿಸಿ ಹೇಳಿದ್ರೆ ಅದನ್ನು ನಾವು ರೂಪಕಲಂಕಾರ ಅಂತ ಕರಿತೀವಿ. ಹಾಗಾಗಿ ಈ ಚಂದ್ರವದನ ಅನ್ನೋದು ರೂಪಕಲಂಕಾರದ ಉದಾಹರಣೆಯಾದಂಥ ಒಂದು ವಾಕ್ಯ ಮಕ್ಕಳೇ. ಇನ್ನು ನಾನು ಅಲಂಕಾರಗಳನ್ನು ಮಾಡಬೇಕಾದ್ರೆ ನಿಮಗೆ ಬಿಡಿಸಿ ವಿವರಿಸಿ ಅದನ್ನು ಹೇಳ್ತೀನಿ. ಈಗ ಸ್ವಲ್ಪ ನೆನಪಲ್ಲಿಟ್ಕೊಳ್ಳಿ, ಇದು ರೂಪಕಲಂಕಾರಕ್ಕೆ ಉದಾಹರಣೆಯಾದಂಥದ್ದು. ಚಂದ್ರವದನದ ಕಂದನಿಂದು ಕಾಲ ವಿಪರ್ಯಾಸದಿಂದ ಸುಡುವ ಬೆಂಕಿ ಅಂತ ನೋಡಿಕೊಳ್ತಾ ಇದ್ದಾರೆ ದುರ್ಜಯ. ಅಪ್ಪಾಜಿ ತಡೆಯ ಮೇಲೆ ಕುಳಿತುಕೊಳ್ಳಲು ಬಂದರೆ ನೀವೇಕೆ ನನ್ನನ್ನು ತಡೆಯುತ್ತೀರಿ? ಅಲ್ಲ ಅಪ್ಪಾಜಿ, ನಿಮ್ಮ ತೊಡೆ ಮೇಲೆ ಪ್ರೀತಿಯಿಂದ ಕುತ್ಕೊಳ್ಳೋಣ ಅಂತ ಬಂದರೆ ನೀವು ನನ್ನನ್ನು ತಡೆತಿದ್ದೀರಲ್ಲ, ಯಾಕೆ ಅಂತ. ಅದಕ್ಕೆ ದುರ್ಯೋಧನ, ಚಿನ್ನ ಮತ್ತೆಲ್ಲಿಯಾದರೂ ಕುಳಿತುಕೊಳ್ಳಪ್ಪ, ಇದುವರೆಗೂ ನೀನು ಕುಳಿತು ಹಾಡಿ ಮಲಗಿ ನಿನಗೆ ಚಿರಪರಿಚಿತವಾಗಿದ್ದ ಈ ತೊಡೆಯನ್ನು ನಿನ್ನ ಭಾಗ್ಯಕ್ಕಿಲ್ಲವಪ್ಪ. ಅದಕ್ಕೆ ದುರ್ಯೋಧನ ಮಗನಿಗೆ ಹೇಳ್ತಾನೆ, ಅಯ್ಯೋ ಚಿನ್ನ, ಮಗುವೇ, ಕಂದ, ಮತ್ತೆಲ್ಲೇ ಆದರೂ ಕುಳಿತುಕೊಳ್ಳಪ್ಪ, ಇದುವರೆಗೂ ನೀನಿದು ಈ ತೊಡೆ ಮೇಲೆ ಕುತ್ಕೊಂಡಿದ್ದೆ, ಹಾಡಿದ್ದೆ, ಮಲಗಿದ್ದೆ, ನಿನಗೆ ಚಿರಪರಿಚಿತ ಈ ತೊಡೆ ಚಿರಪರಿಚಿತ. ಆದರೆ ಇವತ್ತು ನಿನ್ನ ಭಾಗ್ಯಕ್ಕಿಲ್ಲಪ್ಪ, ಅಂದರೆ ನಿನ್ನ ಅದೃಷ್ಟಕ್ಕೆ ನಿನಗೆ ಇವತ್ತು ಈ ತೊಡೆ ಇಲ್ಲಪ್ಪ, ನಿನ್ನ ಭಾಗ್ಯಕ್ಕಿಲ್ಲಪ್ಪ ಅಂತ. ಅದಕ್ಕೆ ದುರ್ಜಯ, ಯಾಕಪ್ಪಾಜಿ ನೀವೆಲ್ಲಿಗೆ ಹೋಗುತ್ತೀರಿ? ಯಾಕಪ್ಪಾಜಿ ಇವತ್ತು ತೊಡೆ ಇಲ್ಲ, ನೀವು ಕುತ್ಕೊಳ್ಳೋಕ್ಕಾಗಲ್ಲ ನೀನು ಅಂದ್ರೆ ನೀವು ಎಲ್ಲಿಗೆ ಹೋಗ್ತೀರಿ ಅಂದ. ಅದಕ್ಕೆ ದುರ್ಜಯ ಅಂದ, ಅಪ್ಪಾಜಿ ಅಲ್ಲ, ದುರ್ಜಯ ಹೇಳಿದ್ದಕ್ಕೆ ಎಲ್ಲಿ ಹೋಗ್ತೀರಪ್ಪಾಜಿ ಅದಕ್ಕೆ ದುರ್ಯೋಧನ ಅಂದ, ನನ್ನ ತಮ್ಮಂದಿರು ಇರುವಂತೆಯೇ ಹೋಗುತ್ತೇನೆ. ಅಂದರೆ ಈಗಾಗಲೇ ಅವನ ತಮ್ಮಂದಿರು ಎಲ್ಲರೂ ಸಾವನ್ನಪ್ಪಿದ್ದಾರೆ, ಹಾಗಾಗಿ ಸಾವಿನ ಮನೆಗೆ ಹೋಗ್ತಿದ್ದೀನಿ ಅನ್ನೋದನ್ನು ನನ್ನ ತಮ್ಮಂದಿರು ಇರುವಲ್ಲಿಗೆ ನಾನು ಹೋಗ್ತಿದ್ದೀನಪ್ಪ ಅಂತ. ಅದಕ್ಕೆ ದುರ್ಜಯ, ಅಪ್ಪಾಜಿ ನನ್ನನ್ನು ಅಲ್ಲಿಗೆ ಕರೆದುಕೊಂಡು ಹೋಗಿ ಅಂದ. ನಾನು ಬರ್ತೀನಿ, ನನ್ನನ್ನು ಕರ್ಕೊಂಡು ಹೋಗಿ ಅಪ್ಪಾಜಿ ಅಲ್ಲಿಗೆ ಅಂತ. ಅದಕ್ಕೆ ದುರ್ಯೋಧನ, ಹೋಗು ಮಗನೇ, ಹಾಗೆಂದು ರುಕೋದರನನ್ನು ಕೇಳು ಹೋಗು. ಹೌದಾ, ನೀನು ಬರ್ತೀಯಾ? ಹೋಗು. ಹಾಗಾದರೆ ಹೋಗಿ ಅಲ್ಲಿಗೆ ಬರೋದಕ್ಕೆ ಯಾರು ಕೇಳಬೇಕು ಅಂತ ನೀನು ರುಕೋದರನನ್ನು ಕೇಳು ಹೋಗು ಅಂತ. ರುಕೋದರ ಅಂದರೆ ಮಕ್ಕಳ ಇಲ್ಲಿ ಭೀಮ ನೋಡಿ. ರುಕೋದರ ಇಲ್ಲಿ ರುಕೋದರ ಅಂತ ಯಾರನ್ನು ಕರೆದಿದ್ದಾರೆ ಅಂದರೆ ಭೀಮನನ್ನ ಕರೆಯಲಾಗಿದೆ ಮಕ್ಕಳಿಗೆ. ಭೀಮನನ್ನ ರುಕೋದರ ಅಂತ ಕರೆದಿದ್ದಾರೆ. ಯಾಕೆ ಅಂದರೆ ಇಲ್ಲಿ ರುಕೋದರ ಮೊಸಳೆ ಅಂತ ಉದರ, ಹೊಟ್ಟೆಯನ್ನ, ಉದರ ಅಂದರೆ ಹೊಟ್ಟೆಯನ್ನು ಹೊಂದಿರತಕ್ಕಂಥದ್ದು. ಅಂದರೆ ಭೀಮ ಇಲ್ಲಿ ಜಾಸ್ತಿ ಆಹಾರವನ್ನು ಸೇವಿಸ್ತಾನೆ ಅನ್ನುವಂಥದ್ದು. ಅಂದರೆ ಹೆಚ್ಚು ಊಟವನ್ನು ಮಾಡುವುದರಿಂದ ಭೀಮನಿಗೆ ಈ ರೀತಿ ಕರೀತಾರೆ. ಅಂದರೆ ಮೊಸಳೆ ಅಂತ ಹೊಟ್ಟೆ ಉಳ್ಳವನು
ವೃಕೋದರ ಭೀಮ ಅಂದರೆ ಹೆಚ್ಚು ಊಟವನ್ನು ಮಾಡುವುದರಿಂದ ಭೀಮನನ್ನ ವೃಕೋದರ ಅಂತ ಕರೀತಾರೆ. ಹಾಗಾಗಿ ಭೀಮನೇ ನನಗೆ ಈ ದುರವಸ್ಥೆಯನ್ನು ತಂದಿಟ್ಟಿರೋದು. ಹಾಗಾಗಿ ನೀನು ಹೋಗಿ ಭೀಮನನ್ನ ಕೇಳು ಹೋಗು. ಭೀಮ ಕೇಳಿದ್ರೆ ಅವನು ನಿನ್ನನ್ನು ಕಳಿಸ್ತಾನೆ. ಹಾಗಾಗಿ ಈ ವೃಕೋದರನನ್ನ ಕೇಳು ಹೋಗು, ಭೀಮನನ್ನ ಕೇಳು ಹೋಗು, ನೀನು ಕೂಡ ಅಲ್ಲಿಗೆ ಬರ್ಬೋದು ಅಂತ. ಅದಕ್ಕೆ ದುರ್ಜಯ ಬನ್ನಿರಪ್ಪಾಜಿ ಹೋಗೋಣ, ನಮ್ಮನ್ನು ಹುಡುಕುತ್ತಿದ್ದಾರೆ. ಅದಕ್ಕೆ ದುರ್ಜಯ ಅಲ್ಲ, ಬನ್ನಿರಿ ಅಪ್ಪಾಜಿ, ನಮ್ಮನ್ನಲ್ಲಿ ತಾತ ಅಜ್ಜಿ ಎಲ್ಲರೂ ಹುಡುಕ್ತಾ ಇದ್ದಾರೆ, ಹೋಗೋಣ ಬನ್ನಿ ಅಪ್ಪಾಜಿ ಅಂತ ಹೇಳ್ತಿದ್ದಾರೆ ಮಕ್ಕಳೇ. ಇಷ್ಟಕ್ಕೆ ಇವತ್ತಿನ ಅವಧಿಗೆ ಇಷ್ಟು ಸಾಕು ಮಕ್ಕಳೇ. ನಾವು ಇದುವರೆಗೂ ಏನನ್ನ ತಿಳ್ಕೊಂಡ್ವಿ? ಇಲ್ಲಿ ಬಲರಾಮ ಪಾಂಡವರನ್ನು ನುಗ್ಗು ನುಡಿ ಮಾಡ್ತೇನೆ ಅಂದಾಗ ದುರ್ಯೋಧನ ಬಲರಾಮನಿಗೆ ಹೇಳಿದಂತಹ ಮಾತುಗಳು. ಇನ್ನ ರಣಭೂಮಿಗೆ ದುರ್ಯೋಧನನನ್ನು ನೋಡೋದಕ್ಕೆ ಧೃತರಾಷ್ಟ್ರ, ಗಾಂಧಾರಿ ಮಗ ದುರ್ಜಯರು ಆಗಮಿಸಿದಂಥ ಒಂದು ಸನ್ನಿವೇಶ, ಧೃತರಾಷ್ಟ್ರ ಗಾಂಧಾರಿಯನ್ನು ಹೇಳಿದಂಥ ಒಂದು ಸಂಭಾಷಣೆ ಬಗ್ಗೆ ತಿಳ್ಕೊಂಡ್ವಿ. ಹಾಗೆಯೇ ದುರ್ಯೋಧನನ ಹುಡುಕಿಕೊಂಡು ಬಂದಂತಹ ಮಗ ದುರ್ಜಯ ಮತ್ತು ದುರ್ಯೋಧನನ ನಡುವೆ ನಡೆದಂತಹ ಒಂದು ಪ್ರೀತಿಯ ಒಂದು ಸಂಭಾಷಣೆಯನ್ನ ಬಗ್ಗೆ ಇವತ್ತಿನ ಅವಧಿಯಲ್ಲಿ ನಾವು ಇಷ್ಟನ್ನು ತಿಳ್ಕೊಂಡ್ವಿ. ಅರ್ಥ ಆಯ್ತಲ್ವ ಮಕ್ಕಳೇ? ನಿಮಗೆ ಎಲ್ಲರಿಗೂ ಗೊತ್ತಾಯ್ತು ತಾನೆ? ಇಷ್ಟು ಇವತ್ತಿನ ಅವಧಿಗೆ ಸಾಕು. ಇನ್ನು ಗೃಹಪಾಠಕ್ಕೆ ಪ್ರಶ್ನೆಗಳನ್ನು ಬರ್ಕೊಳ್ಳಿ ಮಕ್ಕಳೇ. ಇನ್ನು ಒಂದು ವಾಕ್ಯದ ಪ್ರಶ್ನೆಗಳು ಗೃಹಪಾಠಕ್ಕೆ ಇಲ್ಲಿ ನೋಡಿ. ಒಂದು ವಾಕ್ಯದ ದುರ್ಯೋಧನನ ನೆಲಕ್ಕುರುಳಿದ ಭೀಮನನ್ನು ಏನೆಂದು ಮೂದಲಿಸುತ್ತಾನೆ? ನಿಮ್ಮ ಅಭ್ಯಾಸದಲ್ಲಿದೆ. ಒಂದನೇ ಪ್ರಶ್ನೆ ಒಂದು ವಾಕ್ಯದ್ದು. ದುರ್ಯೋಧನನು ನೆಲಕ್ಕುರುಳಿದ ಭೀಮನನ್ನು ಏನೆಂದು ಮೂದಲಿಸುತ್ತಾನೆ? ಇನ್ನು ಎರಡನೇದು, ತೊಡೆ ಮುರಿದು ಬಿದ್ದಿದ್ದ ದುರ್ಯೋಧನನನ್ನು ನೋಡಲು ಯಾರು ಬರುತ್ತಾರೆ? ತೊಡೆ ಮುರಿದು ಬಿದ್ದಿದ್ದಂಥ ದುರ್ಯೋಧನನ ನೋಡೋದಕ್ಕೆ ಯಾರು ಬಂದರು? ಅವರು ಹೇಳಿದ್ದಾರೆ ಮಕ್ಕಳೇ ಇವತ್ತಿನ ಅವಧಿಯಲ್ಲಿ. ಇಷ್ಟು ಒಂದು ವಾಕ್ಯದ ಪ್ರಶ್ನೆಗಳು ಎರಡು. ಇನ್ನು 3-4 ಒಂದು ವಾಕ್ಯದ್ದು ಇಷ್ಟ ಆಯ್ತಲ್ವಾ? ಇನ್ನು ನಿನ್ನೆ ಒಂದು ಹಿಂದಿನ ಅವಧಿಯಲ್ಲಿ ಕೊಟ್ಟಂಥ ಭಾಸಕವಿ ಮತ್ತು ಡಾಕ್ಟರ್ ಎಲ್ ಬಸವರಾಜು ಇವರ ಒಂದು ಕವಿ ಪರಿಚಯವನ್ನು ಬರೆದಿರಬೇಕು. ಇವತ್ತಿನ ಒಂದು ವಾಕ್ಯದ 2 ಪ್ರಶ್ನೆಗಳನ್ನು ಕೂಡ ನೀವು ಬರೆದಿರಬೇಕು. ಇಷ್ಟು ಇವತ್ತಿನ ಗೃಹಪಾಠಕ್ಕೆ ಸಾಕು ಮಕ್ಕಳು. ಇನ್ನು ಮುಂದಿನ ಒಂದು ಪಾಠವನ್ನು ನಾವು ಮುಂದಿನ ಅವಧಿಯಲ್ಲಿ ತಿಳ್ಕೊಳ್ಳೋಣ.